ಶ್ರೀ ಗುರುಗಣಪತಿಭ್ಯಾಂ ನಮಃ. ಗಜಮುಖದವಗೆ ಗಣಪಗೆ ಕರದೊಳ್ಳು ಬರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆಬವಾಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿಯ ತೀರೆ ಆರತಿ ಬೆಳಗಿರೆ ಆರತಿಯ ತೀರೆ ಗಜಮುಖಾಲವಗೆ ಗಣಪಗೆ ಚಿತ್ತವೀಸಿ ಮುನಿವರರೋ ಚಿತ್ತವೀಸಿ ಮುನಿವರರು ಸೌರಾಷ್ಟ್ರ ಪುರಮಾನದಿ ಚಿತ್ರವರ್ಮ ಗನೆಂಬ ನೃಪನು ವೃತ್ರಹರನಂದದಿ ಧರಿತ್ರಿಯಾಳುಗಲಿ ವೃತ್ರಹರನಂದದಿ ಧರಿತ್ರಿಯಾಳುತ್ತೀರ್ಥ ಸತ್ಯ ಸದ್ಗುಣ ಪರಾಕ್ರಮದೇ ಶ್ರೀಹರಿಯೇ ರಕ್ಷಿಸು. ಸಂಪತ್ ಭರಿತವಾದಂತಹ ರಾಜ್ಯ ಈ ನಮ್ಮ ಸೌರಾಷ್ಟ್ರ. ಈ ಪುಣ್ಯಭೂಮಿಯ ಒಡೆತನವನ್ನು ಪಡೆದಿರುವ ನನ್ನನ್ನೇ ಚಿತ್ರವರ್ಮ ಅಂತ ಕರೆದರು. ಹಿರಿಯರಿಂದ ಬಂದ ಅಧಿಕಾರ ವೇದಿಕೆಯನ್ನು ಅಲಂಕರಿಸಿ ನನ್ನ ದಕ್ಷ ಆಡಳಿತದ ಪ್ರಭಾವದಿಂದ ಪ್ರಜಾಕೋಟಿಗಳೆಲ್ಲ ನಿತ್ಯ ಸುಖಿಗಳಾಗಿ ಕಾಲ ಕಳೆಯುವುದಕ್ಕೆ ಅವಕಾಶ ಸಿಕ್ಕಿದೆ ಎಂಬಲ್ಲಿಗೆ ನನ್ನ ಆಡಳಿತ ಸಾರ್ಥಕ ಎಂಬ ತೀರ್ಮಾನಕ್ಕೆ ಬಂದೆ. ಇನ್ನು ನಮ್ಮ ಕೌಟುಂಬಿಕ ಜೀವನದ ಕುರಿತು ಯೋಚಿಸಿದರೆ ಅಲ್ಲಿಯೂ ನಾನು ಸಾಕಷ್ಟು ತೃಪ್ತಿಯನ್ನೇ ಹೊಂದಿದ್ದೇನೆ. ಗಂಡು ಮಕ್ಕಳಿಲ್ಲದೆ ಇದ್ದರೆ ಏನಂತೆ, ಹುಟ್ಟಿದವಳು ಸುಲಕ್ಷಣ ಭರಿತೆ. ನನ್ನ ಮಗಳು ಸೀಮಂತಿನಿ. ಅವಳು ಹುಟ್ಟಿದ ಲಕ್ಷಣವನ್ನು ತಿಳಿಯಲು ಸುಗ ನಮ್ಮ ಪುರೋಹಿತರಲ್ಲಿ ಪ್ರಶ್ನೆ ಮಾಡಿದೆ. ಅವಳ ಅಂಗಲಕ್ಷಣ ಇತ್ಯಾದಿಗಳನ್ನೆಲ್ಲ ಕಂಡು ಮೆಚ್ಚಿದ ಅವರು ಅವಳ ಭಾವಿ ಬದುಕಿನ ವಿಷಯವಾಗಿ ನನ್ನಲ್ಲಿ ಹೇಳಿದರು. 14ನೇ ವರ್ಷಕ್ಕೆ ನಿನ್ನ ಮಗಳಿಗೆ ಮದುವೆ ಆಗುತ್ತದೆ ಮಹಾರಾಜ. ಆದರೆ ಅವಳಿಗೆ ಆ ಕ್ಷಣದಲ್ಲಿಯೇ ವೈದವ್ಯ ಉಂಟು ಅಂತ ಹೇಳಿದರು. ಮೊದಲು ಎಷ್ಟು ಆನಂದವನ್ನು ಅನುಭವಿಸಿದನೋ ಕೊನೆಗೆ ಅಷ್ಟೇ ದುಃಖವನ್ನು ಅನುಭವಿಸುವಂತಹ ಸ್ಥಿತಿ ಬಂತಲ್ಲ. ಇದನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ನಾಳೆ ನನ್ನ ಮಗಳಿಗೆ ಗೊತ್ತಾಯಿತು ಅಂತಾದರೆ ಅವಳು ಇನ್ನೆಷ್ಟು ಮರುಕಗೊಳ್ಳಲಿಕ್ಕಿಲ್ಲ. ಅದಕ್ಕಾಗಿ ಆದಷ್ಟು ಉಪಾಯದಿಂದ ಅವಳ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ. ಮಗಳೇ ಸೀಮಂತಿನಿ, ಅಪ್ಪ ಹೀಗೆ ಬಾರಮ್ಮ. ಅಪ್ಪ ಮಗಳೇ ವಂದಿಸಿಕೊಂಡೆ. ಶುಭವಾಗಲಿ, ಹೇಳಮ್ಮ. ವಿಷಯ ಎಲ್ಲ ನನಗೆ ಗೊತ್ತಾಗಿದೆ ಅಪ್ಪ. ಹಾ ಮಗಳೇ, ನನ್ನ ಬದುಕಿಗೆ ಯಾವ ಅರ್ಥ ಇದೆ ಹೇಳಿ ಅಪ್ಪ. ಮಗಳೇ, ನಿನ್ನನ್ನು ಮದುವೆ ಮಾಡಿಸಬೇಕು, ಮದುವೆ ಮಾಡಿಸುವ ಹೊಣೆಯೂ ನನ್ನದ್ದು.
ಆದರೆ ನಿಮ್ಮ ದಾಂಪತ್ಯ ಸುಖಮಯವಾಗಿ ರಂಜಿಸುವುದನ್ನು ಕಾಣುವ ಯೋಗ ಭಾಗ್ಯ ನನ್ನ ಪಾಲಿಗೆ ಇಲ್ಲವಾಯಿತಲ್ಲ ಎಂಬ ನೋವು ನಿತ್ಯ ನನ್ನನ್ನು ಬಾಧಿಸುತ್ತಿದೆಯಮ್ಮ. ಜನಕ, ಮಗಳೇ, ದುಃಖಿಸಬೇಡಿ, ದುಃಖಿಸಬೇಡಿ. ಅಂದರೆ ಯೋಗವೆಂದಿರಲಾದ ನೀಗಲು ಬಹುದಂತೆ ಯೋಗವೆಂದಿರಲಾದ ನೀಗಲು ಬಹುದಂತೆ ತಂದೆ ಕೇಳು ವ್ರತಯಾಗಾದಿ ಸತ್ಕಾರ್ಯ ಮಾಡೆ ಸತ್ಫಲವಂತೆ ತಂದೆ ಕೇಳು. ಸಾಗಿಸಿ ವ್ರತವನ್ನು ಸಾವಿತ್ರಿ ಹಿಂದಕ್ಕೆ ತಂದೆ ಕೇಳು. ಮೃದನಾಗಿ ವಿದ್ಯೆಯ ಪತಿ ಪ್ರಾಣ ಪಡೆದಳಂತೆ ತಂದೆ ಕೇಳು. ಜನಕ, ಮಗಳೇ, ಮಗಳಾದ ನನ್ನ ಬದುಕಿನ ಭವಿತವ್ಯದ ಕುರಿತಾಗಿ ನೀವೀಗ ದುಃಖಿಸುವುದು ತಪ್ಪಲ್ಲ. ಹೌದು. ಕುಲಪುರೋಹಿತರಾಡಿದ ಮಾತು ಮದುವೆಯಾದ ಕ್ಷಣವೇ ವೈಧವ್ಯ ದೀಕ್ಷೆಯನ್ನು ಅನುಭವಿಸುತ್ತಾಳೆ. ಹೌದಮ್ಮ, ಹೆಚ್ಚೇನು ಹತ್ತಿಲ್ಲ ಹಲವಿಲ್ಲ ಇದ್ದವಳೊಬ್ಬಳು ಮಗಳು ಹೌದು. ವಿಧವೆಯಾಗಿ ಕುಳಿತುಕೊಳ್ಳಂತ ಕಾಣುವಂಥ ದೌರ್ಭಾಗ್ಯ ನನ್ನ ಪಾಲಿಗೆ ಬರ್ತದಲ್ಲ ಅಂತ ನೀವು ಈ ರೀತಿ ಪರಿತಪಿಸಬೇಡಿ. ಧೈರ್ಯಸ್ಥರಾಗಿ. ಅಂದರೆ ಈ ಕೆಲವು ಅನಿಷ್ಟಗಳನ್ನು ಅಲ್ಪ ಸ್ವಲ್ಪ ದೂರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಯಾಗ, ಹೋಮ, ನೇಮ, ಹವನ, ವ್ರತ ಇತ್ಯಾದಿಗಳಿಂದ ಅಲ್ಪ ಸ್ವಲ್ಪ ಆದರೂ ದೂರ ಆಗ್ತದಂತೆ ಹಿರಿಯರಾಡಿದ ಮಾತು. ಮಾತ್ರವಲ್ಲ, ಸಾವಿತ್ರಿ ಕಥೆಯನ್ನು ನೀವು ತಿಳಿದಿಲ್ವೇ? ಅಂಗದೇಶದ ದೊರೆ ಅಶ್ವಪತಿಯ ಮಗಳು ಸಾವಿತ್ರಿ ಎನ್ನುವವಳು ಹೌದೌದು, ಸತ್ಯವಾನನ್ನು ಮದುವೆಯಾಗಿದ್ದಾಳೆ. ಮದುವೆಯಾಗಿ 1 ವರ್ಷದೊಳಗೆ ಆತ ಸಾಯುತ್ತಾನೆ ಅಂತ ಗೊತ್ತಿದ್ದದಿದ್ರೂ ಕೂಡ ಅವನನ್ನೇ ಮದುವೆ ಆದ್ಲು. ಹೌದೌದು. ಆತ ಮರಣ ಹೊಂದಿದ. ಆಮೇಲೆ ಸತ್ತ ಪತಿಯನ್ನು ಮರಳಿ ಪಡೆಯಲಿಲ್ಲವೇ ಎನ್ನುವಾಗ ಈ ಕುರಿತಾಗಿ ನಾವು ಯಾಕೆ ಸ್ವಲ್ಪ ಪ್ರಯತ್ನಿಸಬಾರದು? ಯೋಗ ಯೋಗ ಅಂತ ನಾವು ಕೈಕಟ್ಟಿ ಕುಳಿತುಕೊಳ್ಳುವುದಲ್ಲ, ಅರಮನೆಯಲ್ಲಿ ಕಣ್ಣೀರು ಹಾಕ್ತಾ ಇರುವುದಲ್ಲ. ಏನಾದರೂ ಪರಿಹಾರದ ದಾರಿಯನ್ನು ಕಂಡುಕೊಳ್ಳುವಲ್ಲಿ ಮುಂದಾಗಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವೇ ಅಪ್ಪ? ಹೌದಮ್ಮ ಮಗಳೇ, ಓ, ನಿನ್ನ ಈ ಮಾತು ಪೂರ್ಣ ಸತ್ಯ. ಯಾಕಂದ್ರೆ ಆದ ನೋವಿನ ಕುರಿತಾಗಿ ಅಥವಾ ಆಗಬಹುದಾದ ನೋವಿನ ಕುರಿತಾಗಿ ಗತ ಕಥೆಯಲ್ಲಿ ಕೆಲವಷ್ಟು ವಿಷಯವನ್ನು ನಾವು ಸಂಗ್ರಹಿಸಿಕೊಂಡ್ರೆ ಧೈರ್ಯ ತಾಳಿ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅದಕ್ಕೊಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ಏನಪ್ಪ? ಪರಮ ಪೂಜ್ಯರಾದಂತಹ ಯಾಜ್ಞವಲ್ಕ್ಯರಿದ್ದಾರಲ್ಲ, ಅವರಲ್ಲಿಯೇ ಹೋಗಿ ಈ ನಮ್ಮ ಈ ಎಲ್ಲಾ ವಿಷಯವನ್ನ ತಿಳಿಸಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳೋಣ. ಇದೇ ಮುಹೂರ್ತದಲ್ಲಿ ಹೊರಡೋಣವೇ ಅಮ್ಮ? ಆದಿತಪ್ಪ. ಬರಬರುದ ಸುಜಯನೊಡಗೂಡಿ ಭೂಪತಿ ಮುನಿಬನೆಡೆಗಂದು. ಓ ತಾಯೇ, ಅಮ್ಮ, ವಂದಿಸಿಕೊಂಡೆ ವಂದಿಸಿಕೊಂಡೆ. ಎದ್ದೇಳಮ್ಮ. ಮಾತೆ ಮೈತ್ರೇಯಿನಿ ದಯದೋ ಮಾತೆ ಮೈತ್ರೇಯಿನಿ ದಯದೋರಿ ಎನ್ನಯ ಭೀತಿಯ ಪರಿಹರಿಸು. ಎನ್ನಯ ಭೀತಿಯ ಪರಿಹರಿಸು. ನಾಥನ ಭಾಗ್ಯವ ತೊರೆದು ಬಾಳುವ ಬಾಳು. ನಾಥನ ಭಾಗ್ಯವ ತೊರೆದು ಬಾಳುವ ಬಾಳಯಾತನೆ ನಿಗ್ರಹಿಸು. ಓ ಮಾತೆ ಮೈತ್ರೇಯಿನಿ, ಮಗಳೇ, ನೀವಲ್ಲದೆ ಅನ್ಯ ಗತಿ ಇಲ್ಲ. ನನ್ನನ್ನು ಕಾಪಾಡಬೇಕಮ್ಮ.
ನೋಡಿ, ರಾಜಕುಮಾರಿಯಾದ ನಾನು ಇದುವರೆಗೆ ಸುಖದ ಸುಪ್ಪತ್ತಿಗೆಯಲ್ಲಿಯೇ ಬೆಳೆದವಳು. ಆದರೆ ಮುಂದೆ ನನ್ನ ಬದುಕಿನ ಗತಿ ಏನು ಅಂತ ತಿಳಿಯದೆ ಚಡಪಡಿಸುತ್ತಿದ್ದೇನೆ. ಈ ರೀತಿ ಕಣ್ಣೀರು ಹಾಕ್ತಾ ಇದ್ದೇನೆ. ಯಾಕಮ್ಮ? ನಮ್ಮ ಪೌರೋಹಿತರಿಂದ ತಿಳಿದ ವಿಚಾರ, ನಾನು ಹುಟ್ಟಿದ ನಕ್ಷತ್ರ ಅಂತಹದ್ದು. ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿಕೊಂಡ ಕಾರಣ 14ನೇ ವಯಸ್ಸಿನಲ್ಲಿ ಮದುವೆ ಆಗುವುದೇನು ಸತ್ಯ. ಆದರೆ ಪತಿಯೊಂದಿಗೆ ಆ ದಾಂಪತ್ಯದ ಸುಖವನ್ನು ಕಾಣುವಂತ ಭಾಗ್ಯ ನನ್ನ ಪಾಲಿಗೆ ಇಲ್ವಮ್ಮ. ಮದುವೆ ಆದಾಕ್ಷಣವೇ ಪತಿಯನ್ನು ಕಳೆದುಕೊಂಡು ವೈಧವ್ಯ ದೀಕ್ಷೆಯನ್ನು ಅನುಭವಿಸಬೇಕಾದಂತ ಸ್ಥಿತಿ ನನ್ನದಾಗ್ತದಂತೆ. ಹಾಗಾಗಿ ತಾಯಿ, ನಿಮ್ಮಲ್ಲಿಗೆ ಬಂದಿದ್ದೇನೆ. ಇದಕ್ಕೆ ಪರಿಹಾರ ಏನು? ಮುಂದೆ ನನ್ನ ಬದುಕಿನ ಗತಿ ಏನಮ್ಮ? ದಾರಿ ಹೇಳಿ ತಾಯಿ, ದಾರಿ ಹೇಳಿ. ಸೀಮಂತಿನಿ, ಅಳಬೇಡಮ್ಮ. ಕೋಮಲೆ ಕಳವಳಿಸದಿರು, ಕೋಮಲೆ ಕಳವಳಿಸದಿರಮ್ಮ. ಮುಂದೆ ಸೋಮವಾರದ ವ್ರತವ, ಮುಂದೆ ಸೋಮವಾರದ ವ್ರತವ, ನೇಮವನರಿತು ಎಸಗಲು ಬಾಳ್ಗೆ ಶುಭವಾಗುವುದು. ಸೋಮವಾರದ ವ್ರತವ ನೇಮವನರಿತು ಎಸಗಲು ಶುಭವಾಗುವುದೆಂದು ಆ ಮಹಾಸತಿ ಪೇಳೆ. ಮಗಳೇ ಸೀಮಂತಿನಿ, ತಾಯಿ, ನಿನ್ನ ಕಣ್ಣೀರಿಗೆ ಕಾರಣ ಏನೆನ್ನುವುದು ಚೆನ್ನಾಗಿ ಅರ್ಥವಾಯಿತು. ಹಾಗಂತ ಆ ಕುರಿತು ಈ ಕಾಲದಲ್ಲಿ ಕಣ್ಣೀರು ಹಾಕ್ತಾ ಕುಳಿತುಕೊಂಡ್ರೆ ಮುಂದೆ ಬರಬಹುದಂತಹ ಸಂಕಷ್ಟ ದೂರಾಗುವುದಕ್ಕೆ ಸಾಧ್ಯವೇ ಹೇಳು? ಆ ಕಷ್ಟ ದೂರವಾಗುವುದಕ್ಕೆ ನಿನಗೊಂದು ಮಾರ್ಗವನ್ನು ಸೂಚಿಸ್ತೇನೆ. ಏನಮ್ಮ ಅದು? ಸೋಮವಾರದ ವ್ರತವನ್ನು ನೀನು ನಿಷ್ಠೆಯಿಂದ ಮಾಡಬೇಕು. ಒಂದಲ್ಲ ಎರಡಲ್ಲ, 16 ಸೋಮವಾರ ವ್ರತವನ್ನ ನೇಮದಿಂದ ನೀನು ಆಚರಿಸಿದೆ ಅಂತಾದ್ರೆ ಬರಬಹುದಂತ ಈ ಸಂಕಷ್ಟ ನಿನ್ನ ಬದುಕಿನಲ್ಲಿ ದೂರಾಗುವುದಕ್ಕೆ ಸಾಧ್ಯ ಇದೆ. 16 ಸೋಮವಾರ ವ್ರತವನ್ನು ನಾನು ಆಚರಿಸಬೇಕು. ಹೌದು, ಅದರ ವಿಧಿ ವಿಧಾನಗಳನ್ನ ನಾನೇ ನಿನಗೆ ತಿಳಿಸ್ತೇನಂತೆ. ಆಗಲಂತೆ. ನನ್ನ ಆ ಹೇಳಿಕೆಯಂತೆ ನೀನು ನಡೆದುಕೊಂಡ್ರೆ ಸಾಕು. ಆದಿತಮ್ಮ. ಬಾಯಿಗೆ ಚಿತ್ರವರ್ಮನು ನಿಜಾಂಗನಪತಿಯ ಪುತ್ರ ಚಂದ್ರಾಂಗದಗೆ ತನ್ನಯ ಪುತ್ರಿಯನ್ನು ಕೊಡಲೆಳಸಿ ಮನದಿ ನಿರ್ಧರಿಸಿ. ಮಗಳೇ ಸೀಮಂತಿನಿ, ಅಪ್ಪ, ನೀನು ಈವರೆಗೆ ಆಚರಿಸಿದ ವ್ರತ ಫಲಿಸಿತಮ್ಮ, ಫಲಿಸಿತು. ಅದಕ್ಕೆ ಸಾಕ್ಷಿಯೋ ಎಂಬ ಹಾಗೆ ನಿಷದಾಧಿಪ ನಳಚಕ್ರವರ್ತಿಯ ಮೊಮ್ಮಗ ಚಂದ್ರಾಂಗದನೇ ನಿನಗೆ ತಕ್ಕ ವರನೆಂದು ನಾನು ನಿರ್ಣಯಿಸಿ ಆ ವಿಷಯದಲ್ಲಿ ಮಾತನಾಡಿ ಮುಹೂರ್ತವನ್ನು ನಿರ್ಣಯಿಸಿ ಆಗಿದೆ. ಅವರು ಯಾವಾಗ ಎಷ್ಟು ಹೊತ್ತಿಗೆ ನಮ್ಮಲ್ಲಿಗೆ ದಿಬ್ಬಣ ಸಹಿತರಾಗಿ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ಇರೋಣ. ಸಂಭ್ರಮದಿಂದ ಮದುವೆಯ ಕಾರ್ಯಕ್ರಮವನ್ನು ಮಾಡಿ ಮುಗಿಸುತ್ತೆ. ಆದಿತು ತಂದೆ. ಗೆಳೆಯರ ಕೂಡುತ್ತಾನು, ಗೆಳೆಯರ ಕೂಡುತ್ತಾನು ಬಲು ಗೆಲುವಿಲ್ಲಿ ಚಂದ್ರಾಂಗದನು, ಬಲು ಗೆಲುವಿಲ್ಲಿ ಚಂದ್ರಾಂಗದನು. ಜಲಕೇಳಿಗೆ ಮನ್ನವೆಳ್ಳ ಸುತ್ತ ಪೊರಟನ್ನು ಬಳ್ಳಿಯುಳ್ಳು ಹರಿಯುವ ಹೊಳೆಯಡೆ ಸಾದನು. ಓ ನನ್ನ ಗೆಳೆಯರೇ, ಸೌರಾಷ್ಟ್ರ ರಾಜಕುಮಾರಿಯೊಂದಿಗೆ ನನ್ನ ಮದುವೆಯ ಮಹೋತ್ಸವ 4 ದಿನಗಳ ಶುಭ ಕಾರ್ಯ ವೈಭವದಿಂದ ನಡೆದು ಹೋಯಿತು. ಆದರೆ ನನ್ನ ಮನಸ್ಥಿತಿಯನ್ನು ಗಮನಿಸಿದ್ದೀರಾ ನೀವು?
ಆ ಮಂತ್ರಘೋಷ, ಆ ವಾದ್ಯಘೋಷ, ಆ ಜನಜಂಗುಳಿ ಇದೆಲ್ಲವೂ ಏನೋ ಮನಸ್ಸಿಗೆ ಒಂದು ರೀತಿಯ ಕಿರಿಕಿರಿಯ ಅನುಭವವನ್ನೇ ಕೊಟ್ಟಿದೆ. ಆದ್ದರಿಂದ ಅದರಿಂದ ಹೊರತಾಗಿ ಸ್ವಲ್ಪ ಪ್ರಶಾಂತವಾದ ಪ್ರದೇಶದಲ್ಲಿದ್ದು ಮನಸ್ಸಿಗೆ ಸ್ವಲ್ಪ ಮುದವನ್ನು ತಂದುಕೊಳ್ಳೋಣ ಎಂದೇ ನಿಮ್ಮನ್ನು ಕರೆದುಕೊಂಡು ಇತ್ತ ಬಂದೆ. ನೋಡಿ, ನಿರ್ಮಲವಾಗಿ ಹರಿಯುತ್ತಿರುವ ಯಮುನಾ ನದಿ, ಯಾಕೋ ಏನೋ ಒಂದು ರೀತಿಯ ಅವ್ಯಕ್ತವಾದಂತಹ ಆನಂದದ ಅನುಭವ ಅಲ್ಲವೇ? ಸದ್ದಿಲ್ಲದ ವಾತಾವರಣ, ಮೇಲೆ ನೀಲಿ ಆಕಾಶ, ಕೆಳಗೆ ನೀಲಿ ನದಿ ಅಲ್ಲವೇ? ನನಗೆ ಅನ್ನಿಸ್ತದೆ ನಾವೆಲ್ಲರೂ ಈ ನದಿಯಲ್ಲಿ ಸ್ವಲ್ಪ ಹೊತ್ತು ಆಡಿದರೆ ಹೇಗೆ? ಆಡುವುದಂದ್ರೆ ಹಾಗೆ ಅಲ್ಲ, ಬರೀ ಈಜಾಡುವುದಲ್ಲ. ನೋಡಿ ಅಲ್ಲಲ್ಲಿ ಸಣ್ಣ ಸಣ್ಣ ದೋಣಿಗಳೆಲ್ಲ ಇದೆಯಲ್ಲ. ಆದ್ದರಿಂದ ನೌಕಾ ವಿಹಾರ. ನಾನೊಂದು ಹರಿಗೋಲನ್ನೇ ಇರ್ತೇನೆ, ನೋಡಿ ನೀವೆಲ್ಲ ಅದನ್ನು ಏರಿ ಹೋಗೋಣವೇ? ಹೇಳಿ ಗಾಳಿ ಗಾಳಿ ಕೆಳಗೆಯಾಡಿದ ನುಡಿದ ವಾರ್ತೆಯು ನಳಿನಾಕ್ಷಿಯು ಎದೆಯೋ ಹಿಡಿದಂತೆಯೋ. ಮಗಳೇ, ಎಂತಹ ವಾರ್ತೆಯನ್ನು ನಾನೀಗ ಕೇಳುತ್ತಿದ್ದೇನೆ. ಏನಮ್ಮ ನನ್ನ ಗೆಳತಿ ಓಡೋಡಿ ಬಂದು ಹೇಳಿದ ಮಾತೇನು? ಏನು? ನನ್ನ ಪತಿ ಏನೋ ಬೇಸರ ಕಳೆಯುವುದಕ್ಕಾಗಿ ನೌಕಾ ವಿಹಾರಕ್ಕೆ ಹೋದರಂತೆ. ಹೋದ ಆ ಸಮಯದಲ್ಲಿ ನೌಕೆ ಮುಳುಗಿ ಹೋಯಿತಂತೆ. ನನ್ನವರು ನೀಲು ಪಾಲಾದರಂತೆ. ಜ್ಯೋತಿಷ ಸತ್ಯ ಅಂತ ಆಯ್ತಲ್ಲಪ್ಪ, ಸತ್ಯ ಅಂತ ಆಯ್ತಲ್ಲ. ಶಿವನೇ ನಿರ್ದಯನಾದೆ, ಶಿವನೇ ನಿರ್ದಯನಾದೆಯ, ನಿನ್ನನು ನಂಬಿದವಳ ನೀನೇ ಕೊಂದೆಯ, ನಿನ್ನನು ನಂಬಿದವಳ ನೀನೇ ಕೊಂದೆಯ. ಧವನ ಭಾಗ್ಯವ ತೊರೆದು, ಧವನ ಭಾಗ್ಯವ ತೊರೆದು ಇನ್ನಿರಲೆಂದು, ನಾನಿರಲೆಂದು ಭಕ್ತಿಯಿಂದ ನೋಂಬಿಯ ಗೈದರು ಎನ್ನ ಭರ್ತನ ನೀನುಯ್ರೆಯ. ಋತ್ವಿಜರೆಂದ ಮಾತು ಈ ಬಗೆಯಿಂದ ಸತ್ಯವೇ ಆಗಿ ಹೋಯಿತು. ಶಿವನೇ, ಶಂಕರನೇ, ಮೃತ್ಯುಂಜಯನೇ, ಹೀಗಾದೀತು ಎಂಬುದಾಗಿ ನಾನು ಖಂಡಿತವಾಗಿಯೂ ಎಣಿಸಿರಲಿಲ್ಲ. ಯಾಕಂದರೆ ಶ್ರದ್ಧಾ ಭಕ್ತಿಯಿಂದ ಇದುವರೆಗೆ ನಾನು ಮೈತ್ರಿಯಿನಿ ಹೇಳಿದ ಮಾತಿನ ಪ್ರಕಾರ ಸೋಮವಾರ ವ್ರತವನ್ನು ಆಚರಿಸಿಕೊಂಡು ಬಂದವಳು. ಆದರೆ ಫಲ ದೊರೆತದ್ದೇನು? ಮದುವೆಯಾದ ದಿನವೇ ಪತಿಯನ್ನು ಕಳೆದುಕೊಂಡು ಈ ರೀತಿ ವಿಧವೆಯಾಗಿ ಬದುಕುವಂಥ ಬದುಕು ನನ್ನದಾಗಿ ಹೋಯಿತಲ್ಲ. ಅಂದು ಪೌರೋಹಿತರಾಡಿದ ಮಾತು ಸತ್ಯ ಅಂತ ಆಯಿತಲ್ಲ. ಅಪ್ಪ ಮಗಳೇ, ಮದುವೆಯಾಗಿ ಹಲವಾರು ದಿನ ಕಳೆಯಿಲ್ಲ. ಇಲ್ಲವಮ್ಮ. ಮದುವೆಯಾದ ದಿನವೇ ನಿಮ್ಮ ಮಗಳಾದ ನನ್ನ ಬಾಳು ಹೀಗಾಗಿ ಹೋಯಿತು. ಇನ್ಯಾಕಾಗಿ ಇರಬೇಕು? ಯಾವ ಸುಖ ಕಾಣುವುದಕ್ಕಾಗಿ ನಾನು ಈ ಪ್ರಪಂಚದಲ್ಲಿ ಬದುಕಬೇಕು ಹೇಳಿ? ಉಳಿದ ದಾರಿ ಒಂದೇ, ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಪ್ಪ. ನಾನು ಬದುಕಲಾರೆ, ಈ ಪ್ರಪಂಚದಲ್ಲಿ ಬದುಕಲಾರೆ ಅಪ್ಪ. ಮಗಳೇ ಸೀಮಂತಿನಿ, ದುಡುಕಬೇಡಮ್ಮ, ದುಡುಕಬೇಡ. ಇಂತಹ ಕಷ್ಟ ಕಾರ್ಪಣ್ಯಗಳು ಆವರಿಸಿದಾಗ ಧೈರ್ಯ ತಾಳಿ ಯೋಚಿಸಿ ಹೀಗೆ ಬದುಕಬೇಕೆಂಬ ಒಂದು ನಿರ್ಣಯಕ್ಕೆ ಬರುವುದು ಬುದ್ಧಿವಂತರ ಲಕ್ಷಣವಮ್ಮ. ಬುದ್ಧಿ ಕೆಟ್ಟವರಂತೆ ಹೀಗೆ ವರ್ತಿಸಿದರೆ ಮತ್ತೆ ಧೈರ್ಯ ಹೇಳುವವರು ಯಾರು ಹೇಳು? ಮಗಳೇ, ವಿಹಾರಾರ್ಥವಾಗಿ ಹೋದ ನಿನ್ನ ಪತಿ ಹರಿಗೋಲಿನೊಂದಿಗೆ ಮುಳುಗಿ ಹೋದ. ಹೌದು, ಇದು ನೀನು ಯಾರೋ ಹೇಳಿದ್ದನ್ನು ಕೇಳಿದ ಮಾತಲ್ಲವೇ? ಸತ್ಯ. ಅದಕ್ಕೆ ದೃಷ್ಟಾಂತ ಇಲ್ಲ. ನಿನ್ನ ಪತಿ ಮುಳುಗಿದ್ದೇ ಹೌದಾದರೆ ಅವನ ಶವ ಕಾಣಬೇಕಿತ್ತಲ್ಲ.
ಶವ ಸಿಕ್ಕಿದ ವಿನಃ ಅವ ಸತ್ತ ಅಂತ ಹೇಗೆ ನಿರ್ಣಯಕ್ಕೆ ಬರಲು ಸಾಧ್ಯ ಹೇಳಮ್ಮ? ಅದಕ್ಕಾಗಿ ಅವ ಅಳಿದು ಹೋದ ಅಂತ ತೀರ್ಮಾನಕ್ಕೆ ಬರುವುದಕ್ಕಿಂತಲೂ ಅವ ಬದುಕಲಿ, ಬದುಕಿ ಇದ್ದು ಮತ್ತೆ ಪುನಃ ತನ್ನ ಪಾಲಿಗೆ ಪತಿ ಲಭ್ಯವಾಗಲಿ ಎಂಬ ಆಶಾಭಾವನೆಯಿಂದ ನೀನಿರುವುದೇ ಸೂಕ್ತ ಅಂತ ನಿನಗೆ ನಾನು ಬುದ್ಧಿಯನ್ನು ಹೇಳ್ತಾ ಇದ್ದೇನೆ. ಆದಿತಪ್ಪ. ಮೇಲಾಗಿ ಮಗಳೇ, ಧೈರ್ಯ ತಾಳು. ಈ ವ್ರತವನ್ನೇ ನೀನು ಮಾಡಿದ್ದರಿಂದ ನಿನ್ನ ಜೀವನಕ್ಕೆ ಮಂಗಳವಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ಧೈರ್ಯ ತಾಳು. ಆದಿತಪ್ಪ. ರನ್ನೆ ಪನ್ನಗವನಿತೆ ಲಲಿತೆ ರನ್ನೆ ಪನ್ನಗವನಿತೆ ಲಲಿತೆಯು ಕನ್ಯೆಯರ ತಾಕೂಡಿ ಹೊನ್ನ ಕಿರಣವ ಭುವಿಗೆ ಚೆಲ್ಲಿ ಹೊನ್ನ ಕಿರಣವ ಭುವಿಗೆ ಚೆಲ್ಲುದ ಮುನ್ನಡೆದಳು. ಹೊನ್ನ ಕಿರಣವ ಭುವಿಗೆ ಚೆಲ್ಲುದ ಮುನ್ನಡೆದಳು. ನಾಗಲೋಕದ ರಾಜಕುಮಾರಿಯಾದಂಥ ನಾನು ಮನಸ್ಸಿಗೆ ಬೇಸರ ಬಂದಾಗ ನಾಗ ಕನ್ನಿಕೆಯರಾದಂಥ ನಿಮ್ಮಲ್ಲೆಲ್ಲ ಕೂಡಿಕೊಂಡು ಭೂಲೋಕದಲ್ಲಿರುವಂಥ ಯಮುನಾ ನದಿ ತೀರದಲ್ಲಿ ವಿಹರಿಸುವಂಥ ಪರಿಪಾಠವನ್ನಿಟ್ಟುಕೊಂಡವಳು. ಎಂದಿನಂತೆ ಈ ದಿನ ಇಲ್ಲಿಗೆ ಬಂದಾಗ ನೋಡಿದಿ ಅಂತ ಆಶ್ಚರ್ಯಕರವಂಥ ದೃಶ್ಯವನ್ನ ನೋಡಲಿ. ನೋಡೆ ನೋಡೆ ಸಗಿಯ ನೀರ ಮೇಲೆ ತೇಲುವ ನೋಡೆ ನೋಡೆ ಸಖಿಯ ನೀರ ಮೇಲೆ ತೇಲುವ ನೋಡೆ ನೋಡೆ ಸಖಿಯ ನೀರ ಮೇಲೆ ತೇಲುವ ನೀರ ಮೇಲೆ ತೇಲುವ ಮೋಡಿಗಾರ ಸುಂದರಾಂಗ ಮೋಡಿಗಾರ ಸುಂದರಾಂಗ ಮೋಡಿಗಾರ ಸುಂದರಾಂಗ ಮೋಡಿಗಾರ ಸುಂದರಾಂಗ ಮೋಡಿಗಾರ ಸುಂದರಾಂಗ ಸ್ಮರಣ ಹೋಲುವ ನೋಡೆ ನೋಡು ಮೋಡಿಗಾರ ಸುಂದರಾಂಗ ಸ್ಮರಣ ಹೋಲುವ ಕೇಡ ಬಯಸಿ ಹಗೆಗಳಿವನ ನದಿಗೆ ವಹಿಲದಿ ಬರದುಳಿವನ ಬಿಡಿದು ನಾಗಲೋಕಗೊಯ್ಯುವೆ ಬರದೋಳಿವನ ಬಿಡಿದು ನಾಗಲೋಕಗೊಯ್ಯುವೆ ಸ್ಮರ ವಿಲಾಸದಿಂದ ಮನವ ತಣಿಸಿ ಮೆರೆಯುವೆ ಸ್ಮರ ವಿಲಾಸದಿಂದ ತಣಿಸಿ ಸ್ಮರ ವಿಲಾಸದಿಂದ ತಣಿಸಿ ಮುದದಿ ಮೆರೆಯುವೆ ನೋಡೆ ನೋಡೆ ನೋಡೆ
ಮುದದಿ ವರಿಸುವೆ ಪರಿಪರಿಯ ಸೇವೆಯಿಂದಲರಿವ ಭರಿಸುವೆ ನೋಡೆ ನೀ ನೋಡೆ 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 ಸಖಿಯ ನೀರ ಮೇಲೆ ತೇಲುವ. ಏ ಸಖಿ, ಗೆಳತಿ, ಏ ಆ ಕಡೆಯಲ್ಲಿ ನೋಡಿದೇನೆ, ಆ ಯಮುನಾ ನದಿಯಲ್ಲಿ ಯಾರೋ ಏನು ಒಬ್ಬ ಪುರುಷ ತೇಲುತ್ತಾ ಇದ್ದಾನೆ. ಹೌದು. ಅಬ್ಬಾ, ತೇಲುತ್ತಿರುವಂತ ಅವನ ಮುಖಮುದ್ರೆಯನ್ನ ಕಂಡಾಗ ಮನಸ್ಸಿಗೆ ಅದೆಷ್ಟೋ ಸಂತೋಷವಾಗುತ್ತಾ ಇದೆ. ಹೌದೇ? ಎಷ್ಟು ಚಂದ ಇದ್ದಾರೆ ಅಲ್ವೇನೆ? ಹೌದು. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ ನೋಡಲೇಬೇಕಂತ ರೂಪ ಸೌಂದರ್ಯ ಅವರದ್ದು. ನಿಜವಾಗಿ ಮಾರನನ್ನು ಧಿಕ್ಕರಿಸುವಂತ ರೂಪ. ಹೌದು ಗೆಳತಿ. ಹುಣ್ಣಿಮೆಯ ದಿನದಂದು ಹಣ್ಣಾದ ಚಂದಿರನು ನಸುನಗುತ್ತ ದರೆಗಿಳಿದನು ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಅಂತಹ ರೂಪವಂತರಾದಂತ ಅವರು ಈ ಬಗೆಯಲ್ಲಿ ನೀರಿನಲ್ಲಿ ಬಿದ್ದು ತೇಲಾಡುತ್ತಿರುವುದಕ್ಕೆ ಕಾರಣ ಏನು ಎನ್ನುವುದರ ಕುರಿತು ನಾನೀಗ ಯೋಚಿಸುವುದು. ಹೌದಾ? ಬಹುಶಃ ಇವರ ರೂಪವನ್ನು ನೋಡಿದಂತ ಯಾರೋ ಇವರಿಗೆ ಆಗದವರು ಇವರನ್ನು ಕೊಲ್ಲಬೇಕು ಎನ್ನುವಂತ ಉದ್ದೇಶದಿಂದ ಈ ನದಿಗೆ ನೂಕಿರಬೇಕು. ಇದ್ರೂ ಇರಬಹುದೇನೋ. ಆದ್ರೆ ದೈವವಶಾತ್ ಇವರು ಮುಳಗದೆ ನೀರಿನಲ್ಲಿ ತೇಲುತ್ತಾ ಇದ್ದಾರೆ. ಸೌಂದರ್ಯವಂತರ ಅಂತ ಇವರನ್ನ ಕಂಡಾಗ ನಿಜವಾಗಿ ನನ್ನ ಭಾಗ್ಯದ ಬಾಗಿಲು ತೆರೆಯಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ರೂಪವಂತರ ಅಂತ ಇವರನ್ನ ಮದುವೆ ಆಗುವಂತ ಅವಕಾಶ ನನ್ನ ಪಾಲಿಗೆ ಲಭಿಸುವಂತಾದ್ರೆ ಅದು ಯೋಗವೇ ಸರಿ. ಮದುವೆಯಾಗಬೇಕಾದ್ರೆ ಇವರನ್ನ ನಮ್ಮ ಲೋಕಕ್ಕೆ ಒಯ್ಯಬೇಕು. ಹಾಗಾಗಿ ಇವರನ್ನ ಎತ್ಕೊಂಡು ನಮ್ಮೂರಿಗೆ ಹೊರಟು ಬಿಡೋಣ. ಬಂತು ಸ್ಮೃತೀಂದ್ರ ಬಸುದಗೆ ತನ್ನಿರದಾಂ ತಿಳಿದು ಕಂದೆರೆದು ವಿಸ್ಮಯವಾಂಜಿದೇನೆನುದಲಿ ಗೆಳೆಯರೊಂದಿಗೆ ಯಮುನೆಗೆ ಬಂದಂತಹ ನಾನು ಮನದ ಬೇಸರದ ನಿವಾರಣೆಗಾಗಿ ಹರಿಗೋಲೊಂದನ್ನು ಏರಿ ಹೊರಟದ್ದು ನೆನಪಿದೆ. ಬಿರುಗಾಳಿ ಇದ್ದಕ್ಕಿದ್ದಂತೆ ನನ್ನ ನೌಕೆ ಮಗುಚಿದ ನೆನಪಿದೆ. ಆಮೇಲೆ ಏನಾಯಿತೋ ಏನು ಹೋಯಿತೋ ನನಗೆ ಗೊತ್ತಿಲ್ಲ. ಇಂದು ತಿಳಿದಿದ್ದರೆ ಇದು ಯಾವ ಲೋಕ, ಅಂತೂ ಭವ್ಯವಾದ ಭವನ. ನಾನಿಲ್ಲಿಗೆ ಬಂದನೋ ಅಥವಾ ಯಾರಾದರೂ ತಂದರು? ಸ್ವಾಮಿ, ವಂದಿಸಿಕೊಂಡೆ. ಓಹೋ, ಹೇಗಿದ್ದೀರಿ ಈಗ? ನನಗೂ ಇವಳಿಗೂ ನೋಡುವ, ಕೇಳೋಣ. ಓ ಸುಂದರಿ, ಓ ಯಾರು ನೀನು? ಏನು ಸಂಕೋಚ ಮಾಡಿಕೊಳ್ಬೇಡಿ. ಓ ಪ್ರಫುಲ್ಲ ವದನೆ, ಆಶ್ಚರ್ಯವಾಗಿದೆ. ಯಾಕೆ? ನಾನು ಮೇಲಿನ ಲೋಕದವ. ಇದು ಬಹುಶಃ ನೀರಿನ ಆಳದಲ್ಲಿರುವ ಪ್ರದೇಶವೋ ಏನೋ. ಬಹುಶಃ ಗೊತ್ತಾಗಿರ್ಲಿಕ್ಕಿಲ್ಲ. ನಾನು ಇಲ್ಲಿದ್ದೇನೆ ಅಂದ್ರೆ ನಾನಾಗಿ ಬಂದದ್ದಲ್ಲ, ನನ್ನನ್ನು ಯಾರೋ ತಂದದ್ದು. ಅದು ಬಹುಶಃ ನಿನಗೆ ಗೊತ್ತಿರಬೇಕು. ಹಾಗಾಗಿ ಮುಗುಳು ನಗುವನ್ನು ಬೀರುತ್ತಾ ಇದ್ದಿ. ನೀನ್ ಯಾರು, ನನ್ನನ್ನು ಯಾರು ಕರೆತಂದ್ರು, ಯಾಕಾಗಿ ಕರೆತಂದ್ರು ಗೊತ್ತಿದ್ರೆ ಹೇಳ್ತೀಯಾ? ಅಯ್ಯೋ, ಗೊತ್ತಿರುವುದೇನು, ನಿಮ್ಮನ್ನ ತಂದಿದ್ದೆ ನಾನಲ್ವಾ. ಕೇಳಿ. ಉರಗಲೋಕವಿದುವೆ ಇಲ್ಲಿ ಅರಸ ತಕ್ಷಕ ಎಂಬ ತಕ್ಷಕನೆಂಬಾದ ತರಳೆ ಲಲಿದೆ ನಾನು ಆತನ ತರಳೆ ಲಲಿದೆ ನಾನು ಪ್ರೇಮ ವಿರಿಸಿ ತಂದಿಹೇ ಉರಗಲೋಕವಿದುವೆ ಇಲ್ಲಿ ಅರಸ ತಕ್ಷಕನೆಂಬಾದ ತರಳೆ ಲಲಿತೆ ನಾನು ಪ್ರೇಮ ವಿರಿಸಿ ತಂದೆನ ಕಂಡು ರೂಪವನ್ನು ಮೋಹಗೊಂಡೆ ಕಂಡು ರೂಪವನ್ನು ಮೋಹಗೊಂಡು ತಂದೆ
ಕಂಡು ರೂಪವನ್ನು ಮೋಹಗೊಂಡು ತಂದೆ ಮನ್ನಿಸೆನ್ನ ಎನ್ನ ಗಂಡನಾಗುವೇಡುವೆ ಉದ್ದಂಡ ಸಾಹಸಿ ಉರಗಲೋಗವಿದುವೆ ಇಲ್ಲಿಯ ದಕ್ಷಗನೆಂಬಾದ ತರಳೆಲಲಿದೆ ನಾನು ಪ್ರೇಮವಿರಿಸಿ ತಂದೆನ ಸ್ವಾಮಿ, ಇದು ಯಾವ ಲೋಕ? ನಾನ್ಯಾರು ಯಾವುದು ನಿಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ಮನ್ನ ತರುವಂತ ಆ ಸಂದರ್ಭ ನೀವು ಪ್ರಜ್ಞೆಯನ್ನ ಸಂಪೂರ್ಣ ಕಳೆದುಕೊಂಡವರಿದ್ದೀರಿ. ನೋಡಿ, ಇದು ಉರಗ ಲೋಕ. ಹೌದೇ? ಹಾ, ನಾಗಲೋಕ. ಹೌದು. ಇಲ್ಲಿ ನೀನು? ನಾನು ನಾಗಲೋಕದ ರಾಜಕುಮಾರಿ. ಇಲ್ಲಿಯ ದೊರೆ ನನ್ನಪ್ಪನಾದಂಥ ತಕ್ಷಕರು. ಹಾ, ನಾನು ಭೂಲೋಕಕ್ಕೆ ಮಾನಸಿಕವಂತ ಬೇಸರವನ್ನ ಕಳೆಯುವುದಕ್ಕಾಗಿ ಬಂದಾಗ ಯಮುನಾ ನದಿಯಲ್ಲಿ ತೇಲುತ್ತಿರುವಂತ ನಿಮ್ಮನ್ನ ನೋಡಿದೆ. ಹಾಗೆಯೇ ನಿಮ್ಮ ರೂಪ ಸೌಂದರ್ಯವನ್ನು ನೋಡಿ ನಿಮ್ಮನ್ನ ನಾನು ಇಲ್ಲಿಗೆ ಕರೆತಂದೆ. ಪ್ರಜ್ಞೆ ಕಳೆದುಕೊಂಡಿದ್ದ ಸ್ಥಿತಿಯಲ್ಲಿ ನನ್ನ ಸೌಂದರ್ಯ ನಿನಗೆ ಕಾಣ್ತಾ? ಹೌದು. ಯಾಕೆಂದ್ರೆ ನಿಮ್ಮ ಬದುಕುವುದು ನನ್ನ ಲಕ್ಷ್ಯವಾಗಿತ್ತು, ಬದುಕಿಸುವುದು. ಅಷ್ಟೇ ಅಲ್ಲದೆ ನನ್ನ ಸ್ವಾರ್ಥವೂ ಇತ್ತು. ಇಲ್ಲಿಗೆ ಕರೆತರುವುದಕ್ಕೆ ಕಾರಣ ಮತ್ತೇನಲ್ಲ, ಏನು, ಸೌಂದರ್ಯವಂತರಾದಂತ ನಿಮ್ಮನ್ನ ಮದುವೆ ಆಗಬೇಕು ಎನ್ನುವಂತ ಅಪೇಕ್ಷೆಯನ್ನು ಹೊಂದಿದವಳು ನಾನು. ಹಾಗಾಗಿ ನಿಮ್ಮನ್ನ ನಾನು ಇಲ್ಲಿಗೆ ಕರೆತಂದೆ. ಓಂ ಸುಂದರಂಗ, ನನ್ನ ಆಸೆಯನ್ನು ಈಡೇರಿಸುವುದರ ಜೊತೆಯಲ್ಲಿ ನಿಮ್ಮ ಪರಿಪೂರ್ಣವಾದಂಥ ಪರಿಚಯವನ್ನು ಕೇಳುವಂತ ಆಸೆಯನ್ನು ಹೊಂದಿದವಳಾಗಿದ್ದೇನೆ. ಅದು ಹೇಳೋಣ. ನೀನು ತಕ್ಷಕನ ಮಗಳು ಅಂತ ಹೇಳಿದೆ. ನಿನ್ನ ಹೆಸರು? ಲಲಿತೆ ಅಂತ. ಲಲಿತೆ, ನೀನು ತರುವಲ್ಲಿ ನಿನ್ನ ಉದ್ದೇಶವೇನೋ ನಾನು ಉಳಿಯುವುದೇ ಆಗಿತ್ತು. ಆದ್ರೆ ಮತ್ತೊಂದು ಸ್ವಾರ್ಥ ಅಂತ ಹೇಳಿದೆಯಲ್ಲ. ಹೌದು. ನನ್ನ ಪೂರ್ಣ ಸ್ಥಿತಿ ನಿನಗೆ ಗೊತ್ತಿದ್ರೆ ಖಂಡಿತ ಆ ಸ್ವಾರ್ಥಕ್ಕೆ ನೀನು ಬಲಿಯಾಗ್ತಿರ್ಲಿಲ್ವೋ ಏನು? ಯಾಕೆ? ನಿಷಧದ ರಾಜಕುಮಾರ ಚಂದ್ರಾಂಗದ ಅಂತ ನನ್ನ ಹೆಸರು. ಸುಂದರವಾಗಿದೆ. ಸೌರಾಷ್ಟ್ರದ ರಾಜಕುಮಾರಿ ಸೀಮಂತಿನಿಯೊಂದಿಗೆ ಮದುವೆಯಾದ 4ನೇ ದಿನದಲ್ಲಿ, ಅಂದರೆ ಮದುವೆಯ ಹೊಸ್ತರಲ್ಲಿ ಈ ದುರಂತ ಸಂಭವಿಸಿತು. ಹಾಗೆ ನದಿಯಲ್ಲಿ ತೇಲಿದವನು ನಾನು, ಈಗ ಇಲ್ಲಿಗೆ ಬಂದವನು ನಾನು. ನೀನು ನನ್ನನ್ನು ಮೋಹಿಸಿ ತಂದವಳು. ನಾನೀಗ ವಿಚಾರ ಮಾಡಬೇಕಾಗಿದೆ ನಿನ್ನ ಕುರಿತಾಗಿ. ಏನು ಬಲ್ಲೆಯ? ಇಲ್ಲಿ ನಾನು ನಿನ್ನನ್ನು ಮದುವೆಯಾಗುವುದು ಸೂಕ್ತ. ಕಾರಣ, ನನ್ನ ಸೀಮಂತಿನಿಯ ಮಾಂಗಲ್ಯವನ್ನು ಉಳಿಸಿದ ಪುಣ್ಯಾತ್ಮೆ ನೀನು, ಅಲ್ವೇ? ಹೌದು. ನಿನ್ನ ಸ್ವಾರ್ಥದಲ್ಲಿ ನನ್ನಾಕೆಯ ಮಾಂಗಲ್ಯವನ್ನು ಉಳಿಸಿದೆಯಲ್ಲ, ಆದ್ದರಿಂದ ಬೇರೆ ಯಾವ ಯೋಚನೆಗೂ ಅವಕಾಶ ಕೊಡುವುದಿಲ್ಲ. ನಾವು ಒಂದಾಗಬೇಕಾದ್ರೆ ಒಂದು ಒಳ್ಳೆ ದಾರಿ ಉಂಟು. ಹೇಳಿ. ಗಾಂಧರ್ವ ವಿಧಿಯಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ವಿವಾಹಿತರಾಗಿ ಇರೋಣ. ಆದೀತೆ? ಆಗಲಿ, ಹಾಗೆ ಮಾಡೋಣ. ಸರಿಯನುದ ಭೂಸೂರರು ವೇಷವಧರಿಸಿ ಸತಿಪತಿಯಂತೆ ನಡೆಸಿ ತರುಣಿ ಶ್ರೀಮಂತಿನಿ ಇರುವ ಮಂದಿರವ ಸೇರಿ ಸೋಮವಂತ ಗೆಳೆಯ, ಬಡವರಾಗಿ ಹುಟ್ಟಬಾರದೆನ್ನುವುದು ನೋಡು. ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇವೆ, ಹೌದು. ಆದ್ರೆ ಏನ್ ಮಾಡುವ, ಸಾಕಷ್ಟು ಹಣ ನಮ್ಮಲ್ಲಿಲ್ಲ. ಹಣ ಬೇಕೆನ್ನುವುದು ನಮ್ಮ ಆಸೆ. ಹಣ ಮಾಡ್ಬೇಕಾದ್ರೆ ಏನ್ ಮಾಡುವುದು? ಎಷ್ಟೋ ಮನೆಯಲ್ಲಿ ಇತ್ತೀಚೆಗೆ ಕೇಳಿದ್ದೇವೆ, ಕೆಲವರೆಲ್ಲ ಕೊಟ್ಟಿದ್ದಾರೆ, ಕೆಲವರೆಲ್ಲ ಕೊಡ್ಲಿಲ್ಲ. ಆದ್ರೆ ನಮಗೆ ಬೇಕಾದಷ್ಟು ಸಿಗುವುದಿಲ್ವಲ್ಲ. ಯಾಕೆ ಕೊಡ್ತಾರೆ? ನಾವು ಬ್ರಾಹ್ಮಣರೆನ್ನು ಒಂದೇ ಕಾರಣಕ್ಕಾಗಿ ನಮ್ಗೆ ಹಣ ಕೊಡ್ತಾರೆ. ಹೌದೌದು. ಆದ್ರೂ ಒಂದು ಹೆಚ್ಚಿನ ಹಣ ಸಂಪಾದನೆ ಮಾಡ್ಬೇಕಂತ ಆಸೆ ಆಗ್ತಾ ಉಂಟು. ಏನ್ ಮಾಡೋಣ? ಏನ್ ಮಾಡುವುದು? ಎಲ್ಲಿಗೆ ಹೋಗೋಣ? ಹಾ ಸರಿ, ಸೌರಾಷ್ಟ್ರ ಅಂತ ಕೇಳಿದ್ದೆ ನೀನು? ಅಲ್ಲಿ ರಾಜಕುಮಾರ್ ಸೀಮಂತಿನ ಇದ್ದಾಳಂತಲ್ಲ? ಹೌದೌದು. ಏನೋ ಸೋಮವಾರ ವ್ರತ ಒಂದು ಆಚರಿಸ್ತಾ ಇದ್ದಾರಂತೆ. ಹಾಗಾಗಿ ಬ್ರಾಹ್ಮಣರಿಗೆ ಸಾಕಷ್ಟು ಹಣವನ್ನು ಕೊಡ್ತಾರಂತೆ. ದಂಪತಿಗಳು ಸೇರಿ ಹೋಗ್ಬೇಕಂತೆ. ದಂಪತಿಗಳು ಸೇರಿ ಹೋಗ್ಬೇಕಾದ್ರೆ ಏನ್ ಮಾಡುದು? ಏನ್ ಮಾಡುವುದು? ಸರಿ, ಹಣವನ್ನು ಗಳಿಸಬೇಕಾದ್ರೆ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ನೀನೊಂದು ಸ್ತ್ರೀವೇಷ ಮಾಡಿಬಿಡು. ನಾನು? ಹೌದು. ನಾನು ಸ್ತ್ರೀವೇಷ ಮಾಡುವುದೇನಾ? ಬಹಳ ಚಂದ ಆಗ್ತದಾ? ಆಗ್ತದೇನಾ? ನೀನು ಸ್ತ್ರೀವೇಷ ಮಾಡು,
ಹಣ ಸಿಕ್ಕಿದ್ರೆ ಆಯ್ತಲ್ಲ ನಮಗೆ. ಹಣಕ್ಕಾಗಿ ಅಲ್ವಾ? ಮತ್ತೆ? ಹಣಕ್ಕಾಗಿ ಏನು ಬೇಕಾದ್ರೂ ಮಾಡ್ತೇನೆ. ನಿನ್ನ ಸ್ತ್ರೀ ವೇಷ ಹಣ ಸಿಗೋಲ್ಲವ್ರಿಗೆ ಮಾತ್ರ ಇದ್ರೆ ಸಾಕು, ಆಮೇಲೆ ತೆಗೆದ್ರೆ ಆಯ್ತು. ಆಯ್ತಾಯ್ತು, ಹಾ? ಹೋಗೋಣವಾ? ನೀನು ಹೆಂಡತಿ, ನಾನು ಗಂಡ. ಹಾ. ಬಾ ಬಾ ಬಾ. ಸ್ವಾಮಿ, ಹಾ ಬ್ರಾಹ್ಮಣ ದಂಪತಿಗಳು ಹೌದಮ್ಮ. ಹೀಗೆ ದಯಮಾಡಿಸಬೇಕು. ಆಯ್ತಮ್ಮ ಆಯ್ತಮ್ಮ. ಕುಳಿತುಕೊಳ್ಳಿ. ಹಾ ಉಪಚರಿಸುವಲ್ಲಿ 2 ವಿಧ ಸ್ವಾಮಿ. ಹೌದೌದು. ಒಂದು ಬಂದವರ ಯೋಗ್ಯತೆ ನೋಡಿ, ಹಾ. ಇನ್ನು ಇದ್ದವರ ಅಂತಸ್ತಿಗೆ ಸರಿಯಾಗಿ. ಹೌದು. ನಿಮ್ಮನ್ನು ಏನು ಅಂತ ತಿಳಿಯುವುದಕ್ಕೆ ನನ್ನಂಥವಳಿಂದ ಸಾಧ್ಯ ಆದೀತೆ. ನನ್ನ ಯೋಗ್ಯತೆಗೆ ಸರಿಯಾಗಿ ಉಪಚರಿಸುತ್ತಿದ್ದೇನೆ. ಸಾಕಮ್ಮ. ತಪ್ಪಾದ್ರೆ ಕ್ಷಮಿಸಬೇಕು. ಹಾ. ಸೋಮವಾರ ವ್ರತದ ಆಚರಣೆಯಲ್ಲಿದ್ದವಳು ನಾನು. ಹೌದು. ಪೂಜೆಯ ಸಮಯದಲ್ಲಿಯೇ ನೀವು ಬಂದರಲ್ಲ, ಹಾ. ಇದು ಶುಭದ ಸಂಕೇತ. ಹಾ. ಯಾಕಂದ್ರೆ ಗಂಡ ಹೆಂಡತಿಯರು ಬಂದದ್ದನ್ನು ಎಣಿಸುವಾಗ ಎಲ್ಲಿಲ್ಲದ ಸಂತೋಷ ನನಗಾಗ್ತಾ ಇದೆ. ನಾವು ಇದೇ ದಿನ ಒಳ್ಳೇದಂತ ಬಂದದ್ದಮ್ಮ. ನಾನು ಅವ್ರ ಹೆಂಡತಿಯೇ. ಹೌದೌದು, ನನ್ನ ಹೆಂಡತಿ ಸೋಮವಂತ ಅಲ್ಲ, ಸೋಮವತಿ ಅಂತ ಸೋಮವತಿ ನನ್ನ ಅಂತ. ಸ್ವಾಮಿ, ಹಾ? ನಿಮ್ ಹೆಂಡತಿಯ ಸ್ವರ ಒಂದ್ ರೀತಿ ಬೇರೆ ಬೇರೆ, ಅದು ಗಂಡು ಸ್ವರದ ಹಾಗುಂಟಲ್ಲ. ನೀರಲ್ಲಿ ಸ್ನಾನ ಮಾಡಿದ್ದಲ್ವ, ಹಾಗಾಗಿ ಸ್ವರ ಬೇರೆ ಆಗಿದ್ದ. ಮಾತ್ರವಲ್ಲ, ಮುಖದಲ್ಲಿ ಒಂದ್ ರೀತಿ ಒರಟು ಕಾಣ್ತದೆ. ಇಲ್ಲ, ಅವಳು ಹುಟ್ಟುವಾಗಲೇ ಹಾಗೆ. ಹೌದಾ? ಹೊರಟಂತೆ. ಮಾತ್ರವಲ್ಲ, ಹೆಣ್ಣಿನ ನಡಿಗೆಯಲ್ಲಿ ಗೊತ್ತಾಗ್ತದೆ. ಸ್ವಲ್ಪ ನಡಿಗೆ ಮಂದಗತಿ ಇರಬೇಕು. ಇದೊಂದು ರೀತಿ ಗಡಸುತನ ಕಾಣ್ತದ. ರೀತಿ ಗಂಡು ಬೇರೆ ಆಗಿದ್ಲು ಮೊದ್ಲು, ಹಾ. ಈಗ ಸ್ವಲ್ಪ ಸುಧಾರಿಸ್ತಾ ಇದ್ದಾಳೆ ನಿಮ್ಮ ಕೈ ಹಿಡಿದ ಮೇಲೆ. ಹೌದೌದು. ಆಗಲಂತೆ ಸ್ವಾಮಿ, ಹಾ. ನೀವು ಯಾರೋ ಏನು ಅಂತ ಗೊತ್ತಿಲ್ಲ, ಬ್ರಾಹ್ಮಣರು ಅಂತ ಗೊತ್ತಾಯ್ತು. ಹಾ. ಈ ಸಮಯದಲ್ಲಿ ಬಂದ್ರಲ್ಲ, ಯಾಕೆ ಬಂದದ್ದು, ಏನಾಗಬೇಕಿತ್ತು ಹೇಳಿಕೊಳ್ತೀರಾ? ಅಮ್ಮ, ಓ. ನಾವೇನು ಬಡತನದಲ್ಲಿದ್ದೇವೆ, ಹಾ. ಸಾಕಷ್ಟು ಹಣ ಬೇಕಿತ್ತು ಖರ್ಚಿಗೆ. ಹಾಗಾಗಿ 1 ಲಕ್ಷವನ್ನು ನೀವು ಕೊಟ್ಟಿದ್ರೆ ತುಂಬಾ ಉಪಕಾರ ಆಗ್ತಿತ್ತು. ಏನು ಸ್ವಾಮಿ, 1 ಲಕ್ಷ? ಹೌದೌದು. ಏನು, ಎಷ್ಟು ಮಕ್ಕಳಿದ್ದಾರೆ ನಿಮಗೆ? ಮಕ್ಕಳ ಆಗಿದ್ದೇನೆ. ಇಲ್ಲ ಮಕ್ಕಳಾಗ್ಲಿಲ್ಲ. ಅದಿರ್ಲಿ, ನಿಮ್ಮ ಹೆಂಡತಿ ಮಾತಾಡುವುದಕ್ಕೆ ಒಂದ್ ರೀತಿ ಗಡಿಬಿಡಿ ಮಾಡಿಕೊಳ್ತಾರೆ. ಅಲ್ಲ. ನನಗ್ ಮುಖ ಕೊಟ್ಟು ಅಂದ್ರೆ ಸರಿಯಾಗಿ ಏನು ಅದು ಆ ರೀತಿ ಮುಖ ತಿರುಗಿಸುವುದು ಯಾಕೆ? ಅರಮನೆ ಎಲ್ಲ ನೋಡಿದ್ದು ಪ್ರಥಮ ಅಲ್ವಾ? ನಾನು ಮಾತನಾಡುವುದೇ ಹೀಗೆ, ಮಾತನಾಡುವುದೇ ಕಡಿಮೆ. ಹೌದಾ? ಹೌದೌದು. ಇಷ್ಟು ಮಾತಾಡಿದ್ದು ಸಾಕಮ್ಮ, ಸಾಕು. ಏನು ನಿಮಗೆ? 1 ಲಕ್ಷವನ್ನು ಕೊಟ್ಟರು ಸಾಕು. ಆದಿತ್ಯ ಅರಿತು ಕಪಟವ ಮನದಿ ನಗುತ್ತಲೇ ಇವರು ಗಂಡ ಹೆಂಡತಿ. ಸ್ಮರಿಸಿ ಹರಗಿರಿಜಯರ ಶಕ್ತಿಯ ನಿರಿಸಿ ಪೂಜೆಯ ಗೈವು ಕಪಟ ಭೂಸುರನ ಮನದಿಚ್ಛೆಯನು ದಾಸಲಿಸನು. ಹಾ ಸ್ವಾಮಿ, ಅಮ್ಮ. ಕುಳಿತುಕೊಳ್ಳಿ. ತೊಂದ್ರೆ ಇಲ್ಲ. ನೀವು ಗಂಡ ಹೆಂಡತಿ ಸ್ವಲ್ಪ ಅವಸರದ ಅಂತ ಕೆಲ್ಸ ಉಂಟು. ನೀವು ಹೇಳಬೇಕಾದದ್ದಿಲ್ಲ. ನೋಡಿದವರು ಯಾರು ಹೇಳಬೇಕು, ಸತಿಪತಿಗಳು ಅಂತ. ಆಗಲಿ, ಹರಗಿರಿಜಯರನ್ನು ನಿಮ್ಮಲ್ಲಿ ಆಹ್ವಾನಿಸಿ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆ. ನಿಮ್ಮ ದಾಂಪತ್ಯ ಚಿರಕಾಲ ಹೀಗೆ ಬಾಳಲಿ ಅಂತ ದೇವರಲ್ಲಿ ನಾನು ಬೇಡಿಕೊಳ್ತೇನೆ. ತೆಗೆದುಕೊಳ್ಳಿ, ಹೋಗಿ ಸ್ವಾಮಿ. ಆಯ್ತಮ್ಮ, ಬರ್ತೇವೆ. ಹೇಗೆ ಸೋಮವಂತ, ಏನು ಹೇಗೆ ಅವಳೊಂದು ಮಂಗ ಮಾಡಿದ್ದು? ಏನು, ಯಾಕೆ ನೀವು ಹಾಗೆ ಮಾತನಾಡುವುದು? ಸಾಕೆ ನಿನ್ನ ವಯ್ಯಾರ ತೆಗಿ. ಏನ್ ತೆಗೆಯುವುದು? ನೋಡು, ಹಣ ಸಿಕ್ಕಿ ಆಯ್ತು, ಇನ್ನು ನಿನ್ನ ಸ್ತ್ರೀ ವೇಷ ಅಗತ್ಯ ಇಲ್ಲ, ನಿನ್ನ ವಯ್ಯಾರದ ಸ್ವರವೂ ಬೇಡ. ಅಯ್ಯೋ, ನೀನ್ ಆ ಬಟ್ಟೆ ಬಿಡಿಸು ನೋಡು, ದಾರಿ ಮೇಲೆಲ್ಲ. ಹೆಣ್ಣು ವೇಷವ? ಅಯ್ಯೋ, ಬಟ್ಟೆ ಬಿಡಿಸುವುದು ನನ್ನ ನಾಚಿಕೆ ಆಗುದಿಲ್ವಾ? ಸತಿಗೆ ಪತಿ ಪರದೈವವು, ಸತಿಗೆ ಪತಿ ಪರದೈವವು, ನಿಮ್ಮ ನುಡಿ ಸತತ ನನಗದು ಮಾನ್ಯವು. ಪಥದಲ್ಲಿ ಮಾತದೇನು ಗ್ರಹ ಸೇರಿರತಿ ಸುಖವ ನೀಡು ನೀನು. ಸ್ವಾಮಿ, ಮಾರ್ಗ ಮಧ್ಯದಲ್ಲಿ ಏನೇನೋ ಮಾತನಾಡಿದೆ, ಅಯ್ಯ. ಬೇಸರ ಮಾಡಿಕೊಳ್ಳಬೇಡಿ. ಪತಿಯೇ ಪರದೈವ, ಪತಿ ವಾಕ್ಯವೇ ವೇದ ವಾಕ್ಯ ಎನ್ನುವುದು ನನಗೀಗ ಅರ್ಥ ಆಯ್ತು. ಇದೇನು ಗಂಡ? ನಿಮ್ಮ ಮಾತನ್ನ ಮೀರಿದೆ ಸ್ವಾಮಿ. ನೋಡಿ, ಇಲ್ಲೆಲ್ಲ ತಿರುಗಾಡಿದ್ದು ನನಗೆ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಯ್ತು. ಹೋಗೋಣ, ಮನೆಗೆ ಹೋಗೋಣ ಬನ್ನಿ. ಅಲ್ಲ, ಬರುವಾಗ ಸರಿ ಇದ್ದಿದ್ದೆ ಇವನು. ಇಲ್ಲೆಲ್ಲ ನೋಡಿದಾರೆ ನಗಾಡ್ತಾರೆ. ಮನೆಗೆ ಹೋಗೋಣ ಬನ್ನಿ. ಏನ್ ಹೇಳ್ತಾ ಇದ್ದೆ ನೀನು? ಏನು? ಅಯ್ಯೋ, ನೀನ್ ಹೆಣ್ಣು. ಬನ್ನಿ. ಹಾ ಸರಿ, ಈಗ ಗೊತ್ತಾಯ್ತಿದ್ ಏನಂತ. ನಾವು ಅವಳಿಗೆ ಮೋಸ ಮಾಡ್ಬೇಕಂತ ಹೋಗಿದ್ದಲ್ವಾ? ದೇವರೇ ನಮಗೆ ಮುನಿದಿರ್ಬೇಕು. ಮೊದಲು ಹೋಗಿ ಕ್ಷಮೆ ಕೇಳೋಣ. ಬಾ. ಅಮ್ಮ, ಏನು, ಯಾಕೆ ಬಂದದ್ದು ಪುನಃ? ಕಾಪಾಡಿ ಅಮ್ಮ, ನಮ್ಮನ್ನ ಕಾಪಾಡಿ ಅಮ್ಮ. ಏನಾಯ್ತು? ಯಾರಿಂದ ಕಷ್ಟ ಬಂತು? ನಾವು ಹಣಕ್ಕಾಗಿ ಗಂಡ ಹೆಂಡತಿ ಅಂತ ಮೋಸ ಮಾಡಿದ್ದು ನಿಮಗೆ. ಗಂಡ ಹೆಂಡತಿ ಅಲ್ಲವೇ? ನಿಜವಾಗಿ ನನ್ನ ಹೆಂಡತಿ ಅಲ್ಲ, ನನ್ನ ಮಿತ್ರ ಇವ ಸೋಮವಂತ ಅಂತ. ಇವನಿ ಸ್ತ್ರೀ ವೇಷ ಮಾಡಿಸಿ ನಾನು ಕರ್ಕೊಂಡು ಬಂದದ್ದು. ಈಗ ನೋಡಿದ್ರೆ ಹೆಣ್ಣೆ ಆಗಿದ್ದಾನೆ.
ಸ್ವಾಮಿ, ನನಗೆ ಗಂಡಂತರ ಆಗಿದೆ. ಬ್ರಾಹ್ಮಣರಾದ ನೀವು ನನಗೆ ಮೋಸ ಮಾಡ್ಲಿಕ್ಕೆ ಹೊರಟು ಬಿಟ್ರಲ್ಲ. ವ್ರತದಲ್ಲಿದ್ದವಳು ನಾನು ಮೋಸ ಮಾಡಿದ್ರೆ ಪರಿಣಾಮ ಏನಾದೀತು ಎನ್ನುವುದು ಈಗ ಗೊತ್ತಾಯ್ತು ತಾನೆ. ಏನೋ ಹಣದ ಆಸೆ ಅಮ್ಮ. ಇನ್ನು ಮುಂದೆ ಸ್ತ್ರೀವೇಷ ಮಾಡುವವರು ಆದಷ್ಟು ಜಾಗ್ರತೆ ಮಾಡಬೇಕಾಗ್ತದೆ. ಹೋಗಿ ಸ್ವಾಮಿ, ಇನ್ನು ಗಂಡ ಹೆಂಡತಿಯಾಗಿ ನೀವು ಬಾಳಬೇಕು. ಅಯ್ಯೋ ಇನ್ನು ಗಂಡಾಗುವುದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಬಾರೆ. ಅರಸುಗುವರಿಯ ಚೆಲುವಿಗೆ ಅರಸುಗುವರಿಯ ಚೆಲುವ ರೂಪಿಗೆ ಮರುಳುಗೊಂಡು ಕೇಯೂರ ನಾಗನು ಸ್ವರನ ಹತಿಯಲಿ ಕೊರಗುತ್ತೀರ್ದನು ಇರುಳು ಹಗಲು. ನಮಸ್ಕಾರ ಸ್ವಾಮಿ. ಪರಿಚಯವಾಯಿತು? ಇಲ್ಲ. ಉರಗಲುವ ಕಾಲುವ ಇದು. ಇಲ್ಲಿಗೆ ಅಧಿಕಾರಿಗಳು ನಾವಂತ ತಿಳಿದುಕೊಳ್ಳಬೇಡಿ. ನಮ್ಮ ಮಾವಯ್ಯ ತಕ್ಷಕನವರು, ಅವರ ಪ್ರೇಮದ ಅಳಿಯ ಕೇಯೂರ ಎನ್ನುವುದಾಗಿ ನನ್ನ ನಾಮಾಂಕಿತ. ಸ್ವಾಮಿ, ಬಲು ದಿನದಿಂದ ಹಂಬಲಿಸಿರುವಂತಹ ನನ್ನ ಆ ಕನಸಿನ ಎಲ್ಲ ಇಚ್ಛೆಯು ಈಡೇರುವಂತಹ ಸಂದರ್ಭ ನನ್ನ ಪಾಲಿಗೆ ಸನ್ನಿಹಿತವಾಗಿದೆ ಎನ್ನುವುದಾಗಿ ತಿಳಿದುಕೊಳ್ತಾ ಇದ್ದೇನೆ. ಹೋಯ್, ಹೇಳಿ ಕೇಳಿ ನನ್ನ ಮಾವನಿಗೆ ಇರುವವಳು ಒಬ್ಬಳೇ ಮಗಳು ಲಲಿತೆ ಎನ್ನುವುದಾಗಿ. ಅದರಲ್ಲಿಯೂ ನನಗೆ ಸೋದರಿಕೆಯ ಸಂಬಂಧ. ಯಾಕೋ ಏನು ಮಾರನ ಬಾಣದ ಉಪಟಳದಿಂದ ಬೆಂದು ನೊಂದು ಹೋಗಿದ್ದೇನೆ. ಅವಳ ಸುಖವನ್ನು ಬಯಸ್ತಾ ಇದೆ ಮನಸ್ಸು. ನಿಮ್ಮಲ್ಲಿ ಮಾತೆಂತದ್ದು, ಹೋಗಿ ನೋಡ್ತೇನಂತೆ. ಓ ಲಲಿತೆ, ಓ ನೀರೆ ಬಳಿಗೆ ಬಾರ ನಗುವ ಬೀರೆ ನನ್ನಲ್ಲಿ ಓ ನೀರೆ ಬಳಿಗೆ ಬಾರ ನಗುವ ಬೀರೆ ನನ್ನಲ್ಲಿ ಭಾರಿ ಆಸೆ ಹೇರಿ ಬಂದೆ ನಾರಿ ನಿನ್ನಲಿ. ಭಾರಿ ಆಸೆ ಹೇರಿ ಬಂದೆ ನಾರಿ ನಿನ್ನಲಿ. ಆ ಮಾರ ಬಾಣ ತೂರಿ ನನ್ನ ಗಾರು ಎಡಿಸಿದ, ಆ ಮಾರ ಬಾಣ ತೂರಿ ನನ್ನ ಗಾರು ಎಡಿಸಿದ. ಧೀರೆ ದಯವ ತೋರು, ಧೀರೆ ದಯವ ತೋರು ಕೊಡುವೆ ಭೂರಿ ಸಂಪದ. ಓ ನೀರೆ ಬಳಿಗೆ ಮಾರ ನಗುವ ಬೀರೆ ನನ್ನೋಳು. ಓ ಲಲಿತಾ, ಬಾವಯ್ಯ, ಹೇಗಿದ್ದೀಯಾ? ನೀವ್ ಹೇಗಿದ್ದೀರಿ? ಏನು ತೊಂದರೆ ಇಲ್ಲ ಬಿಡು. ಹೌದಾ? ನಿನ್ನನ್ನು ನೋಡಬೇಕು, ನಿನ್ನಲ್ಲಿ ಮಾತಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಓಡೋಡಿ ಬಂದವನು ನಾನು. ಬನ್ನಿ ಬಾವ, ಕುಳಿತುಕೊಳ್ಳಿ. ಎಷ್ಟು ದೊಡ್ಡಾಗಿದ್ದೀಯೇನೇನು. ನಿಜವಾಗಿಯೂ ನಿನ್ನ ಈ ರೂಪು, ನಿನ್ನ ವಯ್ಯಾರ, ನಿನ್ನ ವನಪು ಇದೆಲ್ಲ ಕಂಡಾವಾಗ ನಾನು ಅಂದ್ರೇನೆ ಎಂತವನು ಮರುಳಾಗಲೇಬೇಕು. ಅದರಲ್ಲಿಯೂ ನೀನು ನನಗೆ ಸೋದರಿಕೆಯ ಸಂಬಂಧದ ಹೆಣ್ಣು, ಹಕ್ಕಿನ ಹೆಣ್ಣು. ಹೌದು, ಆದ್ರಿಂದಲೇ ಬಂದು ಧೈರ್ಯವಾಗಿ ಕೇಳ್ತಾ ಇದ್ದೇನೆ. ಅಲ್ಲ, ಏನು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಲ್ಲ. ಅಯ್ಯೋ, ತಡೆದುಕೊಳ್ಳಿಕ್ಕಾಗುವುದಿಲ್ಲ. ಅಲ್ಲ, ಏನಾಗಿದೆ ಬಾವ? ಆರೋಗ್ಯ ಸರಿ ಇಲ್ವಾ ನಿಮ್ಗೆ? ಆರೋಗ್ಯ ಇಲ್ಲಿವರೆಗೆ ಸರಿ ಇತ್ತು, ನಿನ್ನನ್ನು ನೋಡಿದ್ನೋ ಇಲ್ವೋ ಅಲ್ಲಿಗೆ ಪ್ರಾರಂಭ ಆಯಿತು ನೋಡು. ಅಂದ್ರೆ ಅರ್ಥ ಆಗ್ಲಿಲ್ಲ ನಿನಗೆ ಅಲ್ವೇನೆ? ಆ ಅನಂಗ ತನ್ನದಾಗಿರುವಂತಹ ಪಂಚಶರವನ್ನು ಎಸೆಯುತ್ತಿದ್ದಾನೆ. ತಡೆದುಕೊಳ್ಳಿಕ್ಕಾಗುವುದಿಲ್ವೇ? ಅದಕ್ಕೆ ಅತ್ತ ಇತ್ತ ಸುತ್ತಮುತ್ತ ಯಾರು ಇಲ್ಲ, ಒಂದು ಮುತ್ತು ಕೊಡ್ತೇನೆ ಬಾವಾ. ಅರೆ, ಏನ್ ಹೇಳುವುದು ನೀವು? ನಾನು ಇದ್ದದ್ದೇ ಹೇಳುವುದು. ಛೀ, ಹಾಗೆಲ್ಲ ಹೇಳಿದ್ರೆ ನನ್ನ ನಾಚಿಕೆ ಆಗ್ತದೆ. ನಾಚಿಕೆ ಮತ್ತಿನ್ನೇನು? ಅಲ್ಲವಾದ್ರೆ ಈ ಬಗೆಯ ಮಾತುಗಳನ್ನು ಆಡಬಹುದೇ ಹೇಳಿ? ನೀನು ಯಾಕೆ ಆ ರೀತಿ ಅನುಮಾನ ಮಾಡ್ತೀಯೆ? ಇಂದಲ್ಲದಿದ್ರೆ ನಾಳೆಯಾದ್ರೂ ನಾನು ನಿನ್ನನ್ನು ಮದುವೆ ಆಗುವಂತ ಗಂಡು. ಇವತ್ತು ಒಂದು ಸಾರಿ ಸುಖ ಕೊಡು, ನಾಳೆ ಮದುವೆ ಆದ್ಮೇಲೆ ನಿರಂತರ ಸುಖ ಕೊಡ್ತೇನೆ. ಬಾವಾ, ನಾನು ಕೂಡ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಬಯಸಿದವಳೆ. ಆದ್ರೆ ಬಹುಶಃ ನಮ್ಗಿಬ್ಬರಿಗೆ ಯೋಗ ಇಲ್ಲ ಅಂತ ಕಾಣ್ತದೆ. ಯಾಕೆ? ಈಗಾಗಲೇ ನನಗೆ ಮದುವೆ ಆಗಿದೆ. ಭೂಲೋಕದ ಮಾನವನನ್ನ ನಾನು ಗಾಂಧರ್ವ ವಿಧಿಯಿಂದ ಮದುವೆ ಆಗಿದ್ದೇನೆ. ಇನ್ನು ನೀವು ನಿಮ್ಮ ದಾರಿಯನ್ನು ನೋಡಿಕೊಳ್ಳಬಹುದಂತೆ. ಎನ್ನನ್ನು ವಂಚಿಸಿ ಮೋಹನೆಯ, ಎನ್ನನ್ನು ವಂಚಿಸಿ ಮೋಹದ ಮಾನವ ಕುನ್ನಿಯ ಬಯಸಿದೆನ, ಮಾನವ ಕುನ್ನಿಯ ಬಯಸಿದೆನ. ಇನ್ನಿತ ಸಹಿಸನು ಬೇಳುವೆ ನೀಕ್ಷಣ ಪನ್ನಗ ರಾಯನುಣ. ಸೊಕ್ಕಿನ ಹೆಣ್ಣೆ,
ನಿನ್ನ ಅಹಂಕಾರಕ್ಕೆ ಅಧಿಕಾರವಿರಲಿ. ಏನ್ ಬಾವ? ನೀನು ರೂಪವತಿ ವಿದ್ಯಾವತಿ ಎನ್ನುವಂತ ಅಹಂಕಾರದಿಂದಲಾಗಿ ಈ ರೀತಿಯಾಗಿ ವರ್ತಿಸ್ತಾ ಇದ್ದೀ ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಎಲ್ಲಿ ತಪ್ಪಿದೆ? ಭೂಲೋಕದ ನರಪಿಳ್ಳೆಯನ್ನು ವರಿಸುವುದಕ್ಕೆ ಮುಂದಾದಯ. ಇಷ್ಟ ಆಯಿತು. ಎಲ್ಲಿದ್ದಾನೆ ಆ ನರಕುನ್ನಿ? ಲಲಿತಾ, ಅದೆಂತದ್ದೇ ಬಡ ಹಾವಿನ ಬುಸ್ಬುಸು ಎಂತದ್ದೇ ಅದು? ಅದು ಯಾವಾಗ್ಲೂ ಹಾಗೆ ಸ್ವಾಮಿ. ಯಾವ್ದದು? ಬುಷ್. ಓ ಇದ ಏ ಗಂಡ ಹೆಂಡಿನ ಮಧ್ಯೆ ಮೂರನವರೆಲ್ಲ ಪ್ರವೇಶ ಮಾಡಬಾರ್ದಪ್ಪ. ಪಾಪಿ ಮಗನೇ, ನೋಡು, ಹೆಡೆ ಎತ್ತಬೇಡ ನೀನು. ಎಲ್ಲಿಂದಲೋ ಬಂದವ ನೀನು. ಹೆಡೆ ಎತ್ತಬೇಡ, ಹೆಡೆ ಮುರ್ದೇನು. ಹೆಡೆಯಿಂದ ಅಪ್ಪಳಿಸಿ ನಿನ್ನನ್ನು ಕೊಂದಾಕ್ತೇನೆ. ತೆಕ್ಕ, ತೆಕ್ಕ. ತೆಗದ ನನ್ನ ತೆಗದ. ಸಾಕಬೇಕ ಬಾವ. ಮುಚ್ಚಬಾಯಿ, ಭ್ರಷ್ಟಳೆ, ಮೂರ್ಖಳೆ, ಮರ್ಯಾದೆ ಬಿಟ್ಟವಳೆ, ಮರ್ಯಾದೆ ಸತ್ತವಳೆ. ಮತ್ತೆ ಮಾತಾಡಿದ್ರೆ ಏ ಪಾಪಿ, ಬಾಲ ಮೆಟ್ಟಿ ತಲೆಗೆ ಹೊಡೆದಿದೆ. ಏನ ಎಲ್ಲಿಂದ ಬಂದವ ಇಲ್ಲಿ ಬಂದು ನನ್ನ ಹೋಗಾಚೆ, ಮಾವನ ಮಗಳನ್ನು ಹೋಗಾಚೆ. ಚಕ್ಕಂದಾಡ್ತ. ಹೋಗಾಚೆ. ಪ್ರಕರಣ ಇಲ್ಲಿ ಮುಕ್ತಾಯ ಆಗುವುದಿಲ್ಲ. ಕೇಳುವುದಕ್ಕೆ ನನ್ನ ಮಾವ ಇದ್ದಾನೆ. ಒಂದಕ್ಕೆರಡು, ಎರಡಕ್ಕೆ 24 ಮಾಡಿ ಹೇಳಿ ನಿನಗೆ ಮುದ್ದರಿಸದೇ ಇದ್ರು ನಾನು ಕೇಯೂರ್ನೇ ಅಲ್ಲ ಮಾಡಿಸ್ತೇನೆ. ಹೋಗಿ ಹೋಗಿ ಸುಮ್ಮನೆ. ನುಡಿಯ ಕೇಳುದ ಭಣಿಬ, ನುಡಿಯ ಕೇಳುದ ಭಣಿಬ, ಕಣ್ಣಲ್ಲಿ ಕಿಡಿಯ ಕಾರುದ ಮೊರಟ, ಲಲಿತೆಯ ಬಿಡದಿ ಸೇರುದ ರೋಷದಿಂದಲೇ ನುಡಿದ ನಿಂತ. ವಿಹಾರಕ್ಕೆಂದು ಹೋಗಿರುವಂತ ನನ್ನ ಮಗಳು ಲಲಿತೆ ಯಾವುದೋ ಒಬ್ಬ ಮಾನವನನ್ನು ಕರೆತಂದು ಅವನೊಂದಿಗೆ ಸರಸ ಸಲ್ಲಾಪವನ್ನು ಆಡುತ್ತಾ ಇದ್ದಾಳಂತೆ. ಅಭಾವನ ಸೊಕ್ಕೆ ಮಲಗಿರುವಂತ ಘಟಸರ್ಪದ ಬಾಲವನ್ನು ಮೆಟ್ಟಿದ್ರೆ ಹೆಡೆ ಎತ್ತಿ ಹೊಡೆಯದೆ ಬಿಟ್ಟೀತೆ. ಎಲ್ಲಿದ್ದಾನೆವೋ ವಿಚಾರಿಸ್ತೇನೆ ಅವನನ್ನು. ಲಲಿತೆ, ಅಪ್ಪ, ಏನಿದು ನಿನ್ನ ವ್ಯವಹಾರ? ಏನಾಯ್ತಪ್ಪ? ನನ್ನ ಮಾನ ಮರ್ಯಾದೆ, ನನ್ನ ಘನತೆಗೆ ಧಕ್ಕೆ ಬರುವಂತಹ ವ್ಯವಹಾರವನ್ನು ಮಾಡಿದೆ. ಈ ಉರಗಲೋಕಕ್ಕೆ ಉರಗಾಧಿಪತಿಯಾದಂತಹ ನನ್ನ ಮಗಳಾಗಿ ಯಾವುದೋ ಒಬ್ಬ ಹುಲು ಮಾನವನನ್ನು ಕರೆತಂದಿಯಲ್ಲ. ಯಾರವ, ಎಲ್ಲಿದ್ದಾನೆ ಹೇಳು. ಅವನ ಕಥೆಯನ್ನು ಈಗ ಮುಗಿಸ್ತೇನೆ. ಸಿಟ್ಟಾಗಬೇಡಿ ಅಪ್ಪ. ತಾತ ಸೈರಿಸು ಈದನಿಗೆನ ಸೋತೆ, ಇವನಲ್ಲಿ ಖಾತೆಗೊಳ್ಳದೆ ಪ್ರೀತಿಯಲ್ಲಿ ಸಖತನವ ಬೆಳೆಸುವುದು. ಕೂತಕುಲ ಸಂಭೂತ ರಣವಿಖ್ಯಾತ ಸೌರಾಷ್ಟ್ರಾವನಿ ಬಜಾಮಾತ, ಭೂತಕುಲ ಸಂಭೂತ ರಣವಿಖ್ಯಾತ ಸೌರಾಷ್ಟ್ರಾವನಿ ಬನಜಾತ ಇವನು ತಾತ ಸೈರಿಸು. ಅಪ್ಪ, ನಿನ್ನ ಅಪ್ಪ ಸತ್ತ. ಯಾಕಪ್ಪ ಆ ಬಗೆಯಲ್ಲಿ ಸಿಟ್ಟಾಗ್ತೀರಿ ಹೇಳಿ? ಇಲ್ಲ, ಸಂತೋಷ ಪಡ್ತೇನೆ ನಿನ್ನ ವ್ಯವಹಾರಕ್ಕೆ. ಮೊದಲಾಗಿ ನನ್ನನ್ನು ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಕ್ಷಮಿಸುವಂತದ್ದೇನಾದ್ರೂ ಮಾಡಿದ್ದೀಯ ನೀನು? ಅಪ್ಪ, ನನ್ನ ತಪ್ಪು ಇದೆ ಎನ್ನುವುದು ನನಗೆ ಗೊತ್ತು. ವಿಚಾರವನ್ನು ತಿಳಿಸಲಿಲ್ಲ. ಹಾಗಾಗಿ ಮೊದಲಾಗಿ ನನ್ನನ್ನು ಕ್ಷಮಿಸಿ. ಅಪ್ಪ, ಇವರನ್ನು ಕರೆತಂದದ್ದು ನಾನೇ. ಸುಂದರವಂತ ಇವರ ರೂಪವನ್ನು ಕಂಡು ಹುಚ್ಚುಗಟ್ಟಿದಂಥ ನಾನು ಇವರನ್ನ ಕರೆತಂದು ಗಾಂಧರ್ವ ವಿಧಿಯಿಂದ ಮದುವೆ ಆಗಿದ್ದೇನೆ. ಗೊತ್ತಾಯ್ತು, ಹುಚ್ಚಿಡದೆ ಯಾರಾದ್ರೂ ಇಂಥದ್ದು ಮಾಡ್ತಾರ ಮತ್ತೆ? ಹಾಗಂತ ಇವರು ಜನಸಾಮಾನ್ಯರಲ್ಲಿ ಒಬ್ರು ಅಂತ ತಿಳಿಬಾರದು. ಯಾರವ? ಇವರ ಶಕ್ತಿ ಸಾಮರ್ಥ್ಯ, ಇವರ ಮನತನ ಎಲ್ಲ ವಿಶೇಷವಾದ್ದಪ್ಪ. ಏನೋ ನಿಷಧದ ರಾಜಕುಮಾರರು ಇವರು. ಹೆಚ್ಚೇನು, ಸೌರಾಷ್ಟ್ರದ ದೊರೆಯ ಅಳಿಯ ಈತ. ಚಂದ್ರಾಂಗದ ಅಂತ ಇವರ ಹೆಸರು. ಅಪ್ಪ, ಇವರನ್ನು ನೀವು ಅಳಿಯ ಎಂದು ಒಪ್ಪಿಕೊಳ್ಳುವುದರ ಜೊತೆಯಲ್ಲಿ ನಮ್ಮಿಬ್ಬರನ್ನ ಸಂಪೂರ್ಣವಾಗಿ ಹರಸಬೇಕು ಅಂತ ಬೇಡಿಕೊಳ್ತೇವೆ. ಮಗಳೇ, ಸತ್ಯವೇ ನೀನಾಡಿದಂತಹ ಮಾತು. ಇವ ಚಂದ್ರವಂಶದ ಕುಡಿ. ಹೌದಪ್ಪ. ಪುಣ್ಯಾತ್ಮ ಚಂದ್ರಾಂಗದ. ಪರಿಸ್ಥಿತಿ ಬಿಸಿಯಾಗುವುದಿದ್ರೆ ನಾನು ಹಾಗೆ ಬಿಸಿಯಾಗಿ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿಗೆ ತಣ್ಣಗಾದ್ರಿ. ಇದು ಸತ್ಯ ಏನು ಅಂತ ಗೊತ್ತಿಲ್ಲದೆ ನಾನು ಆಡಿದಂತಹ ಮಾತು ಈಗ ನನಗೆ ಅರ್ಥ ಆಗಿದೆ. ಹೇಳಿ ಮಾವನವರೇ. ವೀರಲಾಲಿಸು ನಿನ್ನ ಮಾವನೆನಗಾಪ್ತನೈ, ವೀರಲಾಲಿಸು ನಿನ್ನ ಮಾವನೆನಗಾಪ್ತನೈ, ಸೂರೆಗೊಂಡಿಹೆ ಮಗಳ ಮನವ ಭಾರಿ ಸಂತಸವಾಯ್ತು ಬದಲಣಿಸದಿರು ಗ್ರಹದಿ, ನೀನೆಯೊಡಗೂಡಿ ನೀನಿವುದು ಆ
ಚಿತ್ರಾಂಗದ, ದುಡುಕಿ ಆಡಿದಂತಹ ಮಾತಿನ ಬಗ್ಗೆ ಕ್ಷಮೆ ಇರಲಿ. ಈಗ ನೀನ್ಯಾರು, ನಿನ್ನ ಕುಲ ಯಾವುದು ಎಲ್ಲವನ್ನೂ ತಿಳಿದವ ನಾನು. ಚಂದ್ರವಂಶದವರು ನಮಗೆ ಅಪರಿಚಿತರೇನೂ ಅಲ್ಲ. ನಿನ್ನ ಅಜ್ಜ ನಳಚಕ್ರವರ್ತಿ ನನಗೆ ಬಹಳ ಆತ್ಮೀಯ. ನಮಗೂ ಚಂದ್ರವಂಶದವರಿಗೂ ವಿಶೇಷವಾದಂತಹ ಒಂದು ಬಾಂಧವ್ಯ. ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ನನ್ನ ಮಗಳನ್ನು ನೀನು ಹೀಗೆ ಮದುವೆ ಆದದ್ದು ಬಹಳ ಸಂತೋಷದ ವಿಷಯವೇ. ಆಗಲಿ, ಒಳ್ಳೆಯದೇ ಆಯಿತು. ನನ್ನ ಮನೆಯಲ್ಲೇ ಸಂತೋಷದಿಂದ ನೀನು ಇದ್ದು ಬಿಡು. ಕ್ಷಮಿಸಬೇಕು ಮಾವ, ನಿಮ್ಮ ಮಗಳಲ್ಲಿ ನನ್ನ ಸ್ಥಿತಿಯನ್ನು ಹೇಳಿದೆ, ಆದರೂ ಗಮನಿಸಿದ್ದಾಳೋ ಇಲ್ವೋ ಗೊತ್ತಿಲ್ಲ. ನಾನು ಅವಳನ್ನು ಗಾಂಧರ್ವ ವಿಧಿಯಿಂದ ಮದುವೆಯಾದವನು ಹೌದು, ಆದರೆ ಅದಕ್ಕೂ ಮೊದಲೇ ಸೌರಾಷ್ಟ್ರದ ರಾಜಕುಮಾರಿಯನ್ನು ನಾನು ಮದುವೆಯಾದವನು. ಏನು ಮಾಡೋಣ ಹೇಳಿ? ಮದುವೆಯ ಮೊದಲ ದಿನವೇ ನದಿಯ ವಿಹಾರಕ್ಕೆಂದು ಬಂದವನು ನಾನು ಮುಳುಗಿ ಈ ಲೋಕವನ್ನು ಸೇರಿದೆ. ಪತಿಯನ್ನು ಕಳೆದುಕೊಂಡಿರುವಂತಹ ಸತಿಯ ಸ್ಥಿತಿಯೇನಾದೀತು ಅರ್ಥ ಮಾಡಿಕೊಳ್ಳಿ. ನಾನಿನ್ನು ಬದುಕಿದ್ದೇನೆ ಎನ್ನುವ ಸತ್ಯವನ್ನು ನನ್ನ ಸತಿಯಾದ ಸೀಮಂತನಿಗೆ ತಿಳಿಸಬೇಡವೇ ಹೇಳಿ? ತಿಳಿಸಲೇಬೇಕು. ಆದ್ದರಿಂದ ನಾನು ಮೇಲೆ ಹೋಗಲೇಬೇಕು. ಹೋಗಬೇಕು ಅಂತಾದ್ರೆ ಒಂದು ಕೆಲಸ ಮಾಡು. ಏನು? ನನ್ನ ಮಗಳನ್ನು ನೀನು ಮದುವೆ ಆಗಿದ್ದೀಯ ಎನ್ನುವ ಕಾರಣಕ್ಕೆ ನಿನ್ನ ಮೊದಲ ಹೆಂಡತಿಯನ್ನು ತಿರಸ್ಕಾರ ಮಾಡು ಅಂತ ಹೇಳುವಂತ ಸ್ವಾರ್ಥಿ ನಾನಲ್ಲ. ಆದರೆ ಅವಳನ್ನು ಕೂಡಿಕೊಳ್ಳುವುದರ ಜೊತೆಗೆ ನನ್ನ ಮಗಳನ್ನು ಮಾತ್ರ ನೀನು ಕೈ ಬಿಡಬಾರದು. ನನ್ನ ಮಗಳನ್ನು ನೀನು ಜೊತೆಗೆ ಕರೆದುಕೊಂಡು ಹೋಗಬೇಕು. ಹಾಗಂತ ಹೋಗುವಾಗ ಹೀಗೆ ಹೋದ್ರೆ ಪರಿಸ್ಥಿತಿ ಕಷ್ಟ ಆದೀತು. ಆದ್ರಿಂದಲೇ ನಿನಗೆ ವಿಶೇಷವಾಗಿ ಕೆಲವೊಂದನ್ನು ನಾನು ಕರುಣಿಸುವುದಕ್ಕಿದ್ದೇನೆ. ಏನು? 100 ಆನೆಯ ಬಲ, ಅರಿಭಯಂಕರ ಎನ್ನುವಂತಹ ಖಡ್ಗ ಮಾತ್ರ ಅಲ್ಲ, ಉರಗಲೋಕಕ್ಕೂ ಆ ನಿಮ್ಮ ಊರಿಗೂ ಓಡಾಡುವುದಕ್ಕೆ ದಿವ್ಯಾಶ್ವವನ್ನು ಕರುಣಿಸಿದ್ದೇನೆ. ನಿಮಗೆ ಮಂಗಲವಾಗಲಿ. ಹೋಗಿ ಬನ್ನಿ. ಹಸಾದ ಹೋಗಿ ಬರ್ತೇನೆ. ಲಲಿತೆ ಆಗಲಿ ಸ್ವಾಮಿ. ಧರಣಿ ಬಾತ್ಮಜದಾನು ಮುಳುಗಿದೆಡೆ ಬಂದು ಇಲ್ಲ ಅಲ್ವೇ ನನ್ನ ದೋಣಿ ಮುಗಿಸಿದ್ದು? ತುರಗವನ್ನಿಳಿದು ತಡಿಯಲಿ ನಗುತ ನಿಂದು ಹೌದು, ಅದ್ಯಾರು ಬರ್ತಾ ಇರೋಳು? ನನ್ನ ಸಮಾಪ್ತಿಯ ದಿನ ತಾನೆ, ಹಾಗಾಗಿ ನದಿಯ ತಟಾಕಕ್ಕೆ ಬಂದೆ. ಕೈಯಲ್ಲೇನೋ ಪೂಜಾ ಪರಿಕರ. ನನ್ನ ಸತಿ ಸೀಮಂತಿನಿಯಲ್ಲ? ಹೌದು, ಸೀಮಂತಿನಿ. ಸ್ವಾಮಿ, ನಾನು ವಲ್ಲಭ. ಹೌದು. ಏನಿದು? ಚಂದ್ರಾಂಗದನ ವದನ ಚಂದ್ರಿಕೆಯನುಂಡು ಚಂದ್ರಾಂಗದನ ವದನ ಚಂದ್ರಿಕೆಯನುಂಡು ಚಂದ್ರಮುಖಿ ಹೃದಯ ನೈದಿಲೆಯು ಮುದಗೊಂಡು ಚಂದ್ರಮುಖಿ ಹೃದಯ ನೈದಿಲೆಯು ಮುದಗೊಂಡು ವಲ್ಲಭ, ನಿಮ್ಮನ್ನು ಕಂಡಾಗ ನನಗಾದ ಸಂತೋಷ ಅಷ್ಟಿಷ್ಟ ಅಲ್ಲ. ಕೆಲವು ದಿನ ಕಳೆಯಿತು, ನಿಮ್ಮನ್ನು ನಾನು ನೋಡ್ಲಿಲ್ಲ. ನನ್ನ ಪತಿ ಎಲ್ಲಿಗೆ ಹೋಗಿರಬಹುದು, ಯಾವಾಗ ಬರಬಹುದು ಎನ್ನುವುದೇ ನಿರೀಕ್ಷೆಯಲ್ಲಿ ನಾನಿದ್ದವಳು. ನೋಡಿ, ಇಂದೀಗ ಸೋಮವಾರ ವ್ರತದ ಸಮಾಪ್ತಿಯ ದಿನ, ಹಾಗಾಗಿ ಈ ನದಿಯ ತಟಕ್ಕೆ ಬಂದೆ. ಬಂದಾಗ ನಿಮ್ಮನ್ನು ಕಾಣುವಂತ ಭಾಗ್ಯ ಬಂತು. ಇಲ್ಲಿವರೆಗೆ ನೀವು ಎಲ್ಲಿ ಹೋದ್ರಿ ಸ್ವಾಮಿ? ಹೇಳ್ತೀರಾ? ಮುಚ್ಚುಮರೆ ಮಾಡಬೇಡಿ. ಅದೇ ಯೋಗ. ಯೋಗವೇ ನೆಂಬೆ ಬಾಲೆ ಈ ಜಗದಾಟ ನಾಗಭೂಷಣನ ಲೀಲೆ. ನಾಗಕನ್ನಿಕೆಯೋರ್ವಳಿಂದಲಿ ನಾಗಲೋಕವ ನಾನು ಸೇರಿ ನಾಗರಾಜನ ದಯದಿ ನಾಶದ ನಾಗಬಲಯುತನಾಗಿ ಬಂದೆ. ಯೋಗವೇ ನೆಂಬೆ ಬಾಲೆ. ಸೀಮಂತಿನಿ ನಲ್ಲ, ಈ ಲೋಕದಲ್ಲಿ ನಡೆಯುವಂತಹ ಎಲ್ಲ ವ್ಯವಹಾರವು ಆ ನಾಗಭೂಷಣನ ಲೀಲೆ, ಮಾನವನ ಯೋಗ. ಅದು ಏನು ಅಂತ ನಮಗೆ ಕಂಡು ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಮದುವೆಯಾದ ಮೊದಲ ದಿನವೇ ನದಿಯ ವಿಹಾರಕ್ಕೆ ಹೋದ ನಾನು ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ನನ್ನ ನೌಕೆ ಮುಗುಚಿ ಹೋಯಿತು. ಆಮೇಲೆ ನಾಗಕನ್ನಿಕೆ ಓರ್ವಳ ಕಾರಣದಿಂದಲೇ ನಾಗಲೋಕವನ್ನು ನಾನು ಸೇರಿದೆ. ನನ್ನ ಪ್ರಾಣ ಉಳಿಸಿದ ಆಕೆಯನ್ನು ಗಾಂಧರ್ವ ವಿಧಿಯಿಂದ ನಾನು ಮದುವೆಯಾದೆ. ಅದರ ಫಲ ಏನು ಅಂತ ಕೇಳ್ತೀಯ? ಅವಳ ತಂದೆಯಾದ ತಕ್ಷಕ ಫಣಿಪೇಂದ್ರ ಒಲಿದು ನನಗೆ 100 ಆನೆಯ ಬಲವನ್ನು
ದಿವ್ಯಾಶ್ವವನ್ನು ಅರಿಭಯಂಕರ ಖಡ್ಗವನ್ನು ಕರುಣಿಸುವುದರ ಜೊತೆಗೆ ನಿನ್ನ ಸತಿಯನ್ನು ಸಂತೈಸು ಎಂದು ಆಶೀರ್ವದಿಸಿ ಇತ್ತ ಕಳುಹಿಸಿಕೊಟ್ಟ. ಆಗಲಂತೆ ಸ್ವಾಮಿ. ಈ ಸೋಮವಾರ ವ್ರತವನ್ನು ಹೆಣ್ಣಾದವಳು ಆಚರಿಸಿದ್ದಾದರೆ ಕಳೆದುಕೊಂಡ ಪತಿಯನ್ನು ಮರಳಿ ಪಡೆಯುತ್ತಾಳೆ ಎನ್ನುವುದಕ್ಕೆ ನನ್ನ ಜೀವನವೇ ಪ್ರಪಂಚದ ಮುಖಕ್ಕೆ ಸಾಕ್ಷಿಯಾಯಿತು. ಆದ್ರೆ ಇನ್ನೊಂದು ಮಾತು ಏನು? ಆದ್ರೆ ನಿಮ್ಮ ನಾಡು ಅರಿಗಳ ವಶವಾಗಿದೆ. ನಿಮ್ಮ ತಂದೆಯನ್ನು ಸೆರೆಮನೆಯಲ್ಲಿಟ್ಟು ಅರಿಗಳು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಿಡಬಾರದು. ಸೌರಾಷ್ಟ್ರದ ಸೇನೆಯನ್ನೆಲ್ಲ ಕೂಡಿಕೊಂಡು ಹೋಗಿ ರಾಜ್ಯವನ್ನು ನಿಮ್ಮ ವಶ ಮಾಡಿಕೊಳ್ಳಿ. ಸೀಮಂತಿನಿ, ಅರ್ಥವಾಯಿತು. ನಮ್ಮ ನಿಷಧಕ್ಕೆ ಅರಿಗಳ ಆಕ್ರಮಣ, ಇದ್ದೊಬ್ಬ ಮಗ ಜಲದ ಪಾಲಾಗಿ ಹೋದ ಎನ್ನುವುದನ್ನು ತಿಳಿದಂತಹ ಶತ್ರುರಾಯರು ವೃದ್ಧನನ್ನು ಗೆಲ್ಲುವುದಕ್ಕೆ ಇದು ಕಾಲವೆಂದು ಭಾವಿಸಿ ಹಾಗೆ ಮಾಡಿದ್ದಿರಬೇಕು. ಫಣಿರಾಜನಾದ ತಕ್ಷಕನಿತ್ತ ಖಡ್ಗದ ಬಲದಿಂದ ನಾನು ಅಜೇಯನಾಗಿದ್ದೇನೆ. ಆ ವಿಶ್ವಾಸ ನನಗುಂಟು. ಮೊದಲು ಹೋಗಿ ನಮ್ಮ ತಂದೆಯನ್ನು ಸೆರೆಯಿಂದ ಬಿಡಿಸುತ್ತೇನೆ. ಆಮೇಲೆ ನೀನು ಆಚರಿಸಿದಂತಹ ವ್ರತದ ಮಹಿಮೆಯಿಂದ ನಮ್ಮ ಬದುಕು ಶುಭವನ್ನೇ ಕಂಡಿತು. ನಮ್ಮ ಬದುಕಿಗೆ ಸೌಭಾಗ್ಯವನ್ನು ಕರುಣಿಸಿದ ಶುಭಂಕರನಾದಂತಹ ಸದಾಶಿವನನ್ನು ಮಂಗಳ ಸ್ತುತಿಗಳೊಂದಿಗೆ ಪ್ರಾರ್ಥಿಸೋಣವೇ? ಆಗಲಿ ಸ್ವಾಮಿ. ಮಂಗಲ ಜಯ ಜಯ ರಜತಾದ್ರಿವಾಸಗೆ ಮಂಗಲ ಜಯ ಜಯ ಶಂಕರಗೆ ಮಂಗಲ ಪಾಡಿದರು. ಮಂಗಲ ಜಯ ಜಯ ಶಂಕರ ರೂಪಗೆ ಮಂಗಲ ಜಯ ಜಯ ಚಂದ್ರಧರನಿಗೆ ಮಂಗಲ ಜಯ ಜಯ ಗಿರಿಜಾರಮಣಗೆ ಮಂಗಲ ಜಯ ಜಯ ಪಾರ್ವತಿಪತಿಗೆ ಮಂಗಲ ಜಯ ಜಯ ಪಾಡಿದರೆಲ್ಲ ಮಂಗಲ ಜಯ ಜಯತು. ಕರದೊಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಮಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಮಂಗಲ ಜಯ ಜಯತು.